ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ಪರಿಶುದ್ಧ ದೇವರ ಆಲಯ, ಪರಿಶುದ್ಧ ದೇವರ ಆಲಯ, ಅದು ವ್ಯಾಪಾರ ಸ್ಥಳವಲ್ಲ, ಅದು ವ್ಯಾಪಾರ ಸ್ಥಳವಲ್ಲ. ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ತಂದೆಯ ಸ್ವರ ಕೇಳಿ ಆತನ ಪಾದದಲ್ಲಿ ದರ್ಶನ ಪಡೆಯುವ ಮಂದಿರ. ತಂದೆಯ ಸ್ವರ ಕೇಳಿ ಆತನ ಪಾದದಲ್ಲಿ ದರ್ಶನ ಪಡೆಯುವ ಮಂದಿರ. ಪ್ರೀತಿಯ ಸಾಗರ ಪ್ರಾರ್ಥನಾಲಯ, ಕರುಣೆ ತಂದೆಯ ಮನೆ ಹೌದು, ಕರುಣೆ ತಂದೆಯ ಮನೆ ಹೌದು. ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ದೇವಾ ಭಕ್ತರು ಕೂಡಿ ಜೀವ ವಾಕ್ಯವಕ್ಕೆ ಚೈತನ್ಯ ಪಡೆಯುವ ಮಂದಿರ. ದೇವಾ ಭಕ್ತರು ಕೂಡಿ ಜೀವ ವಾಕ್ಯವಕ್ಕೆ ಚೈತನ್ಯ ಪಡೆಯುವ ಮಂದಿರ. ಆತ್ಮನ ಶಕ್ತಿಯಿಂದ ಆನಂದ ತೈಲದಿಂದ ಅಭಿಷೇಕ ಹೊಂದುವ ಮನೆ ಹೌದು, ಅಭಿಷೇಕ ಹೊಂದುವ ಮನೆ ಹೌದು. ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ಕರ್ತನ ನಾಮವನ್ನು ಸ್ವರ ಎತ್ತಿ ಹಾಡಿ ನಾವು ಜೈಕಾರ ಮಾಡುವ ಮಂದಿರ. ಕರ್ತನ ನಾಮವನ್ನು ಸ್ವರ ಎತ್ತಿ ಹಾಡಿ ನಾವು ಜೈಕಾರ ಮಾಡುವ ಮಂದಿರ. ಆತನ ಮಾರ್ಗಗಳ ಉನ್ನತ ಯೋಜನೆಯ ಜ್ಞಾನ ಪಡೆಯುವ ಮನೆ ಹೌದು, ಜ್ಞಾನ ಪಡೆಯುವ ಮನೆ ಹೌದು. ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಿನ್ನ ಸ್ವರದ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಜಗದೋಳು ಬೆಳಕಾಗಿ ಬಂದಂತ ಜಗದೀಶನೇ, ಪರಮ ದಯಾಶೀಲನೇ. ಜಗದೋಳು ಬೆಳಕಾಗಿ ಬಂದಂತ ಜಗದೀಶನೇ, ಪರಮ ದಯಾಶೀಲನೇ. ಪರಿಶುದ್ಧ ನನ್ನ ತಂದೆಯೇ, ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನನ್ನ ಪಾಪ
ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಜವಾಗ್ಲೂ ದೇವರು ನಮ್ಮೆಲ್ಲರನ್ನ ಮತ್ತೊಂದು ಭಾನುವಾರವನ್ನು ಒದಗಿಸಿಕೊಟ್ಟಿದ್ದಾರೆ. ಆತನ ಹಾಡುಗಳು ಹಾಡುವುದಕ್ಕೆ ಮತ್ತು ವಾಕ್ಯವನ್ನು ಕೇಳುವುದಕ್ಕೆ ಸಹಾಯ ಮಾಡ್ತಲಿದ್ದಾರೆ. ಅದಕ್ಕಾಗಿ ಬಹಳ ಕೃತಜ್ಞತೆ ಹೇಳೋಣ. ಈ ಸಮಯದಲ್ಲಿ ತಮ್ಮೆಲ್ಲರನ್ನ ಭಾರತೀಯ ಕ್ರೈಸ್ತ ಸಭೆಯಿಂದ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ದಿವಸ ನಮಗೆ ಕಿರಣ್ ಸಹೋದರರು ವಾಕ್ಯವನ್ನು ಹೇಳುವರಾಗಿದ್ದಾರೆ. ನಿಜವಾಗ್ಲೂ ಪ್ರತಿ ಭಾನುವಾರು ಸಹ ನಮಗೆ ಒಂದು ಔತಣಕೂಟ ಥರ ಇದೆ. ನಿಜವಾಗ್ಲೂ ದೇವ್ರ ವಾಕ್ಯ ಕೇಳುವುದು. ಎಲ್ಲ ಬ್ರದರ್ಸು ಒಳ್ಳೆ ರೀತಿಯಿಂದ ನಮಗೆ ವಾಕ್ಯ ಹೇಳ್ಕೊಡ್ತಾ ಇದ್ದಾರೆ. ಇವತ್ತು ಕಿರಣ್ ಸಹೋದರು ಮತ್ತೆ ನಮಗೆ ದೈವ ಸಂದೇಶ ಕೊಡ್ತಾ ಇದ್ದಾರೆ. ನಾವು ಹೃದಯ ಬಿಚ್ಚಿ ಕೇಳೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯ ಓದೋಣ, ಪ್ರಾರ್ಥನೆ ಮಾಡಿ ಕೂಟವನ್ನು ದೇವರಿಗೆ ಕೈಗೊಳಿಸೋಣ. ಕೀರ್ತನೆಗಳು 34, 1-3 ನಿಮಗೋಸ್ಕರ ಓದ್ತೀನಿ. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನನ್ನು ಘನಪಡಿಸೋಣ. ಆಮೆನ್. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧವಂತ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ನಿಜವಾಗ್ಲೂ ನಮ್ಮೆಲ್ಲರನ್ನ ಕಾಪಾಡಿ ನಿಜವಾಗ್ಲೂ ನಿಮ್ಮ ಹಾಡುಗಳ ಮುಖಾಂತರವಾಗಿ ಕೊಂಡಾಡುವ ಹಾಗೆ ಸಹಾಯ ಮಾಡಿದ್ದೀರಿ. ನಿಮ್ಮ ಸ್ತುತಿಸುವ ಹಾಗೆ ಸಹಾಯ ಮಾಡ್ತಲಿದ್ದೀರಿ. ನಿಮಗೆ ಸ್ತೋತ್ರ ದೇವರೇ. ನಿಜವಾಗಲೂ ದಾವೀದನು ಎಲ್ಲರಿಗೂ ಕರಿತಾ ಅದನ್ನು ಬನ್ನಿರಿ ಆತನ ಘನಪಡಿಸೋಣ ಎಂಬುದಾಗಿ ದೇವರೇ, ನಾವೆಲ್ಲರೂ ನಿಮ್ಮ ಕರೆಗೆ ಕೂಗೊಟ್ಟು ದೇವರು ಬಂದು ನಿಮ್ಮ ಘನಪಡಿಸುವ ಹಾಗೆ ಸಹಾಯ ಮಾಡಿದ್ದೀರಿ ದೇವರೇ. ನಾವೆಲ್ಲರೂ ಸಹ ಒಬ್ಬರಿಗೊಬ್ಬರು ಉತ್ತೇಜನಪಡಿಸಿ ದಾವೀದನ ರೀತಿಯಲ್ಲಿ ಕೊಂಡಾಡುವ ಹಾಗೆ ಸಹಾಯ ಮಾಡಲು ಪ್ರಾರ್ಥಿಸ್ತೇನೆ ದೇವರೇ. ಇವತ್ತು ದಿವಸ ನಿಮ್ಮ ಕೈಗೊಪ್ಪಿಸ್ತೇನೆ. ವಾಕ್ಯ ಕೇಳಬೇಕಾದ್ರೆ ಎಲ್ಲರಿಗೂ ನಡೆಸ್ರಿ. ನಮ್ಮ ಹೃದಯಗಳು ಬದಲಾವಣೆ ಹೊಂದಲಿಕ್ಕೆ ಅವನು ಸಹಾಯ ಮಾಡ್ತರೆಂದು ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಆಶೀರ್ವಾದ ತಂದೆ. ಆಮೆನ್. ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು, ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ
ಬೆಳಗಿನ ನಮಸ್ಕಾರಗಳು ಸಹೋದರ ಸಹೋದರಿಯರೇ. ಕೆಲವು ಪ್ರಶ್ನೆಗಳು ಕೇಳಬೇಕಂತ ಅನ್ಕೊಂಡಿದ್ದೀನಿ. ಸರಳವಾದಂತ ಪ್ರಶ್ನೆ, ಆದ್ರೂ ಗಂಭೀರವಾಗಿ ತಗೊಳ್ಬೇಕಾಗಿರುವಂತಹ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ನೀವು ಹೇಗಿದ್ದೀರಿ? ಹೇಗಿದ್ದೀರಾ ನೀವು? ಬಹಳ ಸಾರಿ ಈ ಪ್ರಶ್ನೆ ಯಾರಾದ್ರೂ ನಮ್ಮ ಹತ್ರ ಕೇಳ್ಬಿಟ್ರೆ ತಕ್ಷಣ ನಮ್ಮ ಬಾಯಿಂದ ಬರುವಂತ ಉತ್ತರ, ಚೆನ್ನಾಗಿದ್ದೀನಿ ಬ್ರದರ್, ಚೆನ್ನಾಗಿದೆ, ಓಕೆ, ನೋ ಪ್ರಾಬ್ಲಮ್, ಫೈನ್ ಫೈನ್ ಫೈನ್, ಗುಡ್ ಗುಡ್ ಗುಡ್, ಹೇಗಿದ್ರೆ ಗುಡ್, ಹೇಗಿದ್ರೆ ಚೆನ್ನಾಗಿದೆ. ನಿಜವಾಗ್ಲೂ ನಿಜವಾಗ್ಲೂ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ನಮಗ್ ಗೊತ್ತಿದ್ಯಾ ನಾವು ಹೇಗಿದ್ದೀರಿ ಅಂತ? ಬಹಳ ಸಾರಿ ನಮ್ಮ ಜೀವನ ಹೇಗೆ ಅಂತಂದ್ರೆ, ಒಂದು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಈ ಕೆಂಪು, ಹಸಿರು, ಈ ಬೇರೆ ಬೇರೆ ಸಿಗ್ನಲ್ಗಳು ಇರುತ್ತಲ್ವಾ, ಆ ಸಿಗ್ನಲ್ ಅಲ್ಲಿ ಬಹಳ ಗಾಡಿಗಳು ನಿಂತಿರ್ತವೆ. ಆ ಕೆಂಪು ಹಸಿರು ಆಗೋಷ್ಟ್ರೊಳಗೆ ವೆಹಿಕಲ್ಸ್ ಎಲ್ಲ, ಆ ಟೂ ವೀಲರ್ಸ್, ಕಾರ್ಗಳೆಲ್ಲ ಅಷ್ಟ ಓಡಿಸ್ಬೇಕು ಅಂತ ಕಾಯ್ಕೊಂಡು. ನಮ್ಮ ಜೀವನನೂ ಅದೇ ರೀತಿಲಿ ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋ ತನಕ, ಎದ್ದಿದ ತಕ್ಷಣ ಅದು ಮಾಡಿ ಇದು ಮಾಡಿ ಈ ಕೆಲಸ ಹೊರಗೆ ಹೋಗು, ದುಡಿ, ಅಲ್ಲಿ ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಆಫೀಸ್ ಕೆಲಸ ಮಾಡಿ, ಅದ್ ಮಾಡಿ ಇದು ಮಾಡಿ ಮತ್ತೆ ಸಾಯಂಕಾಲ ಬಂದು ಇದು ಮಾಡಿ ಅದ್ ಮಾಡಿತ್ತು. ಯಾರೆಲ್ಲ ಮನೇಲೆ ಕೂತಿರ್ತಾರೋ ಮನೇಲೆ ಕೆಲಸ ಮಾಡಿ 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 ಸುಸ್ತಾಗಿ ಮಲ್ಕೊಳ್ತೀವಿ. ಮತ್ತೆ ಅದೊಳಿ ಮತ್ತೆ ಓಡು 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 ಆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ವೆಹಿಕಲ್ಸ್ ಅಂತ ಹೋಗ್ತಾ ಇರ್ತಾರಲ್ಲ, ಆ ರೀತಿ ಹೋಗೋದಕ್ಕೆ ನಾವು ಪ್ರತಿದಿನ ಓಡ್ತಾ ಇದ್ರು ಓಡ್ತಾ ಬಹಳ ಸರಿ ನಾನು ಎಲ್ಲಿ ಓಡ್ತಾ ಇದ್ದೀನಿ? ನಾನು ಹೋಗ್ಬೇಕಾಗಿದ್ದ ದಿಕ್ಕಿನಲ್ಲೇ ಹೋಗ್ತಾ ಇದ್ದೀನಾ ಅಥವಾ ಬೇರೆ ತಪ್ಪು ದಾರಿಲಿ ಹೋಗ್ತಾ ಇದ್ದೀನಾ? ಆಲೋಚನೆ ಮಾಡೋದಕ್ಕೆ ಸಮಯನೇ ಕೊಡ್ತಾ. ಓಕೆ, ಈ ಜೀವನ ಅನ್ನೋ ಪಯಣದಲ್ಲಿ ನಾನು ಓಡ್ತಾ ಇದ್ದೀನಲ್ವಾ, ಹೇಗಿದ್ದೀನಿ ನಾನು ಅಂತ ಪ್ರಶ್ನೆನೇ ಕೇಳೋದಕ್ಕೆ ಸಮಯ ಇಲ್ದಿರೋ ಅಷ್ಟು ಬ್ಯುಸಿಯಾಗಿ ಓಡ್ತಾ ಇದ್ರು. ಇನ್ನೊಂದು ಪ್ರಶ್ನೆ, ಸಂತೋಷವಾಗಿದ್ದೀರಾ ನೀವು? ನಿಜವಾಗ್ಲೂ ಸಂತೋಷವಾಗಿದ್ದೀರಾ? ಈ ಜೀವನ ಪಯಣದಲ್ಲಿ ಎಷ್ಟು ಓಡ್ತಾ ಇದ್ದೀರಾ ಅಂತಂದ್ರೆ, ಸಂತೋಷವಾಗಿದ್ದೀನೋ ಇಲ್ವೋ, ತೃಪ್ತಿಕರವಾಗಿದ್ದೀನೋ ಇಲ್ವೋ, ಶಾಂತಿ ನೆಮ್ಮದಿ ನನ್ನಲ್ಲಿ ಇದೆಯೋ ಇಲ್ವೋ ನೋಡ್ಕೊಳ್ಳೋದಕ್ಕೂ ಸಮಯ ಅಲ್ಲ, ಅಷ್ಟು ವೇಗವಾಗಿ ಓಡ್ತಾ ಇದ್ರು. ನಮ್ಮಲ್ಲಿ ಬಹಳ ಜನರಿಗೆ ನನ್ನ ನಿಜವಾದ ಸಂತೋಷದ ಮೂಲ ಕಾರಣ ಏನು, ಎಲ್ಲಿಂದ ನನ್ಗೆ ಸಂತೋಷ ಬರುತ್ತೆ, ಯಾರಿಂದ ಸಂತೋಷ ಬರುತ್ತೆ, ಯಾವ್ದು ನನ್ಗೆ ಸಂತೋಷ ಪಡುತ್ತೆ, ಈ ವಿಷಯ ಗೊತ್ತಿಲ್ದೇನೆ ಓಡ್ತಾ ಇದ್ರಿ. ಸೊ ಆ ರೀತಿಲಿ ಓಡ್ತಾ ನಮ್ಮ ಜೀವನದ ಗುಣಮಟ್ಟ ನಿಜವಾಗ್ಲೂ ಅರ್ಥಭರಿತವಾಗಿದೆಯಾ? ಈ ತರ ಏನಾದ್ರು ಚರ್ಚೆ ಮಾಡ್ಕೊಂಡ ಅಂತಂದ್ರೆ ನಮಗ್ ನಾವೇ ಅನೇಕ ನೆಪಗಳು ಹೇಳ್ತಾ ಇರ್ತೇವೆ. ತುಂಬಾ ಬಿಸಿ ಬ್ರೋ, ಟೈಮೇ ಇಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡಕ್ ಎಲ್ಲಿದೆ ಬ್ರೋದರ್ ಟೈಮ್? ಸೊ ಈ ರೀತಿಲಿ ನೆಪಗಳು ನಮಗೆ ನಾವೇ ಕೊಟ್ಕೊಂಡು ನಮಗ್ ನಾವೇ ಮೋಸ ಮಾಡ್ಕೊಳ್ತೀವಿ. ನಮ್ಮ ಜೀವನದಲ್ಲಿ ಅನೇಕ ನೆಪಗಳನ್ನ ನಾವು ನಮಗೆ ಕೊಟ್ಕೊಳ್ತಾ ಇದ್ರಿ, ನಮಗ್ ನಾವೇ ಮೋಸ ಮಾಡ್ಕೊಳ್ತಾ ಇದ್ರಿ. ಸೊ ಇವತ್ತಿನ ಪಾಠದ ಶೀರ್ಷಿಕೆ ನೆಪ ನಿಪುಣ. ನಾವು ಅನೇಕರು ನೆಪ ಕೊಡೋದ್ರಲ್ಲಿ ನಿಪುಣರಾಗ್ಬಿಟ್ಟಿದ್ದೀವಿ. ಯಾವ್ಯಾವ ವಿಷಯದಲ್ಲಿ? ದೇವರ ಕಾರ್ಯ ಮಾಡೋದು ವಿಷಯದಲ್ಲಿ ನೆಪಗಳು ಕೊಡ್ತಾ ಇದ್ರಿ. ಹೊಸ ತರವಾದಂತ ನೆಪಗಳು, ಕ್ರಿಯಾತ್ಮಕ ಶೀಲ ಜಾಸ್ತಿ ತುಂಬಿ ಜನಗಳಿಗೆ ಹೌದಪ್ಪ ಅವರು ಕೊಡ್ತಾರಂತ ಕಾರಣ ಸರಿ ಅನ್ನೋ ರೀತಿಯಲ್ಲಿ ನೆಪ ಕೊಡ್ತಾ ಇದ್ದಾರೆ. ನೆಪ ನಿಪುಣರಾಗ್ತಾ ಇದೆ. ನಮ್ಮ ಜೀವನದ ಗುಣಮಟ್ಟ ಹೇಗಿದೆ? ಅದಕ್ಕೂ ನಮಗ್ ನಾವೇ ನೆಪಗಳು ಕೊಡ್ತಾ ಇದ್ದೀವಿ. ನನ್ನ ಕುಟುಂಬದ ಜೀವನ ಹೇಗಿದೆ, ನನ್ನ ಆತ್ಮಿಕ ಜೀವನ ಹೇಗಿದೆ, ನನ್ನ ಹಣಕಾಸಿನ ಜೀವನ ಹೇಗಿದೆ, ನಮಗ್ ನಾವೇ ಅನೇಕ ನೆಪಗಳು ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾವು ಕಲಿಯೋಣ, ಈ ನೆಪ ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ. ನಾವು ಯಾರೋ ಬೇರೆಯವ್ರಿಗೆ ಮೋಸ ಮಾಡ್ಕೊಳ್ತಾ ಇದ್ರಿ, ಬೇರೆಯವ್ರಿಂದ ದೂರ ಇದ್ದೀರಿ ಅಂತ ಅನ್ಕೊಳ್ತಾ ಇದ್ರಿ, ನಮಗ್ ನಾವೇ ಮೋಸ ಮಾಡ್ಕೊಳ್ತಾ ಇದ್ರಿ.
ಆ ರೀತಿ ಇರೋದು ಬೇಡ ಬ್ರದರ್ ಸಿಸ್ಟರ್ಸ್. ಇವತ್ತು ಎರೇಮಿಯ ತನ್ನ ಜೀವನದಲ್ಲಿ ದೇವರಿಗೆ ಯಾವ ರೀತಿಯಲ್ಲಿ ಬೇರೆ ಬೇರೆ ವಿಧವಾದಂತ ನೆಪಗಳು ಕೊಟ್ಟನು, ಅದಕ್ಕೆ ದೇವ್ರು ಯಾವ ರೀತಿಯಲ್ಲಿ ಸಮಾಧಾನ ಕೊಟ್ಟರು, ಆ ಸಂಭಾಷಣೆಯಿಂದ ನಾವು ಅನೇಕ ವಿಷಯಗಳು ಕಲ್ತ್ಕೊಳ್ತೇವೆ. ಅದಕ್ಕೋಸ್ಕರ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನೀವು ಈ ಭೂಲೋಕಕ್ಕೆ ಬಂದಿದ್ದು ನಮ್ಮ ಪಾಪಗಳಿಗೋಸ್ಕರ ಸತ್ತು ನಮಗೆ ರಕ್ಷಣೆ ಕೊಡ್ತದೆ. ಅಷ್ಟೇ ಅಲ್ದಿರ ಈ ಭೂಲೋಕದಲ್ಲಿ ಎಷ್ಟು ವರ್ಷ ನಾವಿರ್ತಿರೋ ಆ ಅಷ್ಟು ವರ್ಷಗಳು ಕೂಡ ನಮ್ಮ ಜೀವನದ ಗುಣಮಟ್ಟ ಅಭಿವೃದ್ಧಿಗೊಳ್ಳೋದಕ್ಕೋಸ್ಕರ ನೀವು ಆಶೀರ್ವಾದ ಮಾಡಿದ್ದೀರಿ. ಏನೋ ಅರ್ಥವಿಲ್ದಿರೋ ಸುಮ್ಮನೆ ಓಡ್ತಾ ಓಡ್ತಾ ಇರ್ತಂತ ಜೀವನ ಮಾಡೋದಕ್ಕೋಸ್ಕರ ನೀವು ತ್ಯಾಗ ಮಾಡಿ ಈ ಭೂಮಿಗೆ ಬಂದಿಲ್ಲ ಸ್ವಾಮಿ. ನಾವೇ ಬ್ಯುಸಿಯಾಗಿದ್ದು ಮೂಢರಾಗ್ಬಿಟ್ಟು ನಮಗ್ ನಾವೇ ನೆಪಗಳು ಕೊಟ್ಕೊಂಡು ಯಾವ್ದಾವ್ದೋ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ರಿ ಸ್ವಾಮಿ. ಪವಿತ್ರಾತ್ಮರೇ ನಿಮ್ಮ ಹತ್ರ ಬೇಡ್ಕೊಂತ ಇದ್ದೀವಿ. ಈ ಆರಾಧನೆಯಲ್ಲಿ ಭಾಗಿಸುವಂತ ಈ ಒಂದು ಆರಾಧನೆಯಲ್ಲಿ ದೇವರ ವಚನಗಳನ್ನ ಕೇಳೋದಕ್ಕೆ ಯಾರೆಲ್ಲ ಸಿದ್ಧರಾಗಿದ್ದಾರೋ ಅವರ ಮನಸ್ಸಿನಲ್ಲಿ ಅವರ ಜೀವನ ಯಾವ ರೀತಿಯಲ್ಲಿ ಇದೆ, ಅವ್ರಿಗೆ ಯಾವ ರೀತಿಯಲ್ಲಿ ನೆಪಗಳು ಕೊಡ್ತಾ ಇದ್ರು ಅದು ತೋರಿಸ್ಕೊಡ್ತಾರೆ. ಅದರಿಂದ ಹೊರಗೆ ಬರೋದು ಹೇಗೆ ಅನ್ನುವಂತ ಪಾಠ ನೀವು ಇವತ್ತು ಕಲಿಸ್ಕೊಡ್ತೀರ ಅಂತ ಹೇಳಿ ಸಂಪೂರ್ಣವಾಗಿ ನಂಬಿ ಎಲ್ರನ್ನು ಕೂಡ ನಮ್ಮ ಜೀವನ ಹೇಗೆ ಇದ್ರು ಆ ಜೀವನ ನಿಮ್ ಕೈಗೆ ಒಪ್ಪಿಸ್ತಾ ಇದ್ದೀನಿ. ನಿಮ್ಮ ಇಚ್ಛೆ ಪ್ರಕಾರ ಆ ಜೀವನನ ಬದಲಾವಣೆ ಮಾಡಿಸ್ಬೇಕು ಅಂತ ಕೇಳ್ಕೊಂಡು ನಾನೇನೇ ಮಾತಾಡಿದ್ರು ಇದು ಬರೀ ನನ್ನ ಜ್ಞಾನ ಅಲ್ದಿರ, ನನ್ನ ಪದಗಳಲ್ದಿರ ಪವಿತ್ರಾತ್ಮರೇ ನೀವೇ ನನ್ನ ಮೂಲಕ ಮಾತಾಡ್ಬೇಕು ಅಂತ ಕೇಳ್ಕೊಂಡು ಒಂದು ಪ್ರಾರ್ಥನೆನ ಯೇಸುವೆ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀನಿ. ಆಮೇಲೆ ಯೆರೆಮೀಯ 1ನೇ ಅಧ್ಯಾಯ ವಚನ 5. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಸೊ ಈ ವಚನ ದೇವರು ಯೆರೆಮೀಯಗೆ ಹೇಳ್ತಾ ಇರೋದು, ನಾನು ನಿನ್ನ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಸೊ ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಯೆರೆಮೀಯನ ಮನಸ್ಸಿನಲ್ಲಿ ಬಂದಿರುವಂತ ಮೊದಲನೇ ನೆಪ ಏನಾಗಿರ್ಬೋದು ಅಂತಂದ್ರೆ, ಈ ಕಾರ್ಯ ಸುಲಭವಲ್ಲ. ಯಾಕೆ ಹಂಗ ಅನಿಸ್ತಾ ಇದೆ? 1ನೇ ವಚನ ನೋಡಿ, ಯೆರೆಮೀಯ 1ನೇ ಅಧ್ಯಾಯ 1ನೇ ವಚನ. ಬೆನ್ಯಾಮೀನ್ ಸೀಮೆಗೆ ಸೇರಿದ ಅನಾತೋತ್ ಊರಿನ ಯಾಜಕ ವರ್ಗದವನು ಹಿಲ್ಕಿಯನ ಮಗನೂ ಆದ ಯೆರೆಮೀಯನ ಪ್ರವಾದನೆಗಳು. ಅಂದ್ರೆ ಯೆರೆಮೀಯರ ತಂದೆ ಮಾಡ್ತಾ ಇರುವಂತ ಕೆಲಸ ಯಾಜಕ, ಅದೇ ತರವಾದಂತ ಕೆಲಸ ಇವ್ರಿಗೂ ಕೊಡ್ಬೋದಾಗಿತ್ತು. ಅದಲ್ದಿರ ಪ್ರವಾದಿಯಾಗು ಅಂತ ದೇವರು ಯೆರೆಮೀಯನ ಕರೀತಾ ಇದ್ದಾರೆ. ಯಾಜಕ ಕೆಲಸ ಯಾವ ತರದ್ದು? ಒಂದು ಶಿಸ್ತು ಬದ್ಧಂತ, ಅಂದ್ರೆ ಈಗಾಗ್ಲೇ ತಿಳಿದಿರುವಂತ ಅವ್ರು ಏನೇನ್ ಮಾಡ್ಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಈ ತರ ದೇವಾಲಯಕ್ಕೆ ಹೋಗ್ಬೇಕು, ಈ ರೀತಿಯಲ್ಲಿ ಕೆಲವು ಪದ್ಧತಿಗಳಿದೆ, ಅದ್ರ ಪ್ರಕಾರ ಮಾಡ್ಕೊಂಡು ದೇವರ ಆರಾಧನೆ ಮಾಡಬೇಕು, ಜನಗಳಿಗೆಗೋಸ್ಕರ ಏನೋ ಅನೇಕ ವಿಷಯಗಳು ಮಾಡ್ಬೇಕಾಗಿರೋ ಏನೆಲ್ಲ ಪದ್ಧತಿ ಹೇಳಿದ್ರು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರೋದು ಯಾಜಕರ ಒಂದು ಕಾರ್ಯ. ಸುಲಭವಾಗಿದ್ದು ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ ಸುಲಭ? ಪ್ರವಾದಿ ಕಾರ್ಯಕ್ಕೆ. ಪ್ರವಾದಿ ಏನೋ ಆಗಿರುವಂತಹ ಒಂದು ಕೆಲಸ ಸುಲಭವಾದಂತ ಕೆಲಸ. ಅಯ್ಯಯ್ಯೋ ನನಗೆ ಯಾಕೆ ಈ ತರ ಕೆಲಸ ಕೊಡ್ತಾ ಇದ್ದೀರಾ, ನನ್ನ ತಂದೆ ತರ ಆರಾಮವಾಗಿರುವಂತ ಯಾಜಕ ಕೆಲಸ ಕೊಡ್ಬೋದಾಗಿತ್ತಲ್ವಾ, ಪ್ರವಾದಿ ಕೆಲಸ ಯಾಕೆ ಅನ್ನುವಂತ ನೆಪ ಅವ್ರ ಮನ್ಸಲ್ಲಿ. ಸೊ ಈ ನೆಪ ತನ್ನ ಮನಸ್ಸಲ್ಲಿ ಬಂದಿದ್ದಾಗ ದೇವ್ರು ಏನ್ ಮಾಡ್ತಾ ಇದಾರೆ, ಅವ್ರಿಗೆ ಒಂದು ವಾಗ್ದಾನ ನೀಡ್ತಾ ಇದ್ದಾರೆ. ಏನಂತ? 5ನೇ ವಚನದಲ್ಲಿ, ನಾನು ನಿನ್ನನ್ನು ಗರ್ಭದಲ್ಲೇ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನೆ, ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ. ನೀನು ಗರ್ಭದಲ್ಲಿ ಸೃಷ್ಟಿ ಆಗಕ್ಕಿಂತ ಮುಂಚೆ, ರೂಪಿಸಕ್ಕಿಂತ ಮುಂಚೆನೆ ನಿನ್ನನ್ನು ಬಲ್ಲೆನು, ನಿನ್ನನ್ನು ಆರಿಸಿದ್ದೇನೆ ಪ್ರವಾದಿಗೋದಕ್ಕೋಸ್ಕರ. ಹೌದು, ಸುಲಭದ ಕಾರ್ಯ ಅಲ್ಲ. ನೀನ್ ಯಾರು ಅಂತ ಗೊತ್ತು, ನಿನ್ ಕೈಲಿ ಏನ್ ಸಾಧ್ಯ ಆಗುತ್ತೆ, ಏನ್ ಸಾಧ್ಯ ಆಗಲ್ಲ, ನಿನ್ ಕೈಲಿ ಏನ್ ಮಾಡಿಸ್ಬೇಕು, ಏನ್ ಮಾಡಿಸ್ಬಾರ್ದು, ಇದನ್ನೆಲ್ಲ ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಸೃಷ್ಟಿಯಾಗೋಕ್ಕಿಂತ ಮುಂಚೆನೆ, ರೂಪವಾಗೋಕ್ಕಿಂತ ಮುಂಚೆನೆ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನನ್ನು ನಂಬು. ನಿನ್ನ ಸ್ವಂತ ಆಲೋಚನೆಗಳನ್ನು ನಂಬಬೇಡ, ನಿನ್ನ ಸ್ವಂತ ಅನಿಸಿಕೆಗಳನ್ನ ನಂಬಬೇಡ, ನಿನ್ನ ಭಾವನೆಗಳ ಮೇಲೆ ನಂಬಬೇಡ. ನನ್ನ ನಂಬು, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ನನ್ನನ್ನು ನಂಬಿ ಮುಂದೆ ಹೋಗು ಅಂತ ಹೇಳ್ತಾರೆ. ಸೊ ಈ ಮೊದಲನೇ ಒಂದು ನೆಪ ಏನಿದೆಯೋ ಯೆರೆಮೀಯಗೆ ಬಂದಿತ್ತೋ ಅದಕ್ಕೆ ತದ್ ವಿರುದ್ಧವಾದಂತ ಒಂದು ವಾಗ್ದಾನ ನೀಡ್ತಾರೆ. ಸೊ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಗುಣಮಟ್ಟ ಅಭಿವೃದ್ಧಿಗೊಳಿಸೋದಕ್ಕೋಸ್ಕರ, ನಮ್ಮ ಕುಟುಂಬದ ಜೀವನ ಅಭಿವೃದ್ಧಿಗೊಳಿಸೋದಕ್ಕೋಸ್ಕರ, ಅಥವಾ ದೇವರು ಯಾವ ಕಾರ್ಯಕ್ಕೋಸ್ಕರ ನಮ್ಮನ್ನ ಕರೆದಿದ್ದಾರೋ ಆ ಕಾರ್ಯನ ನೆರವೇರಿಸೋದು ಸುಲಭವೂ ಖಂಡಿತ ಅಲ್ಲವೇ ಅಲ್ಲ. ಇದು ಕಠಿಣವಾದಂತ ಒಂದು ಕಾರ್ಯ. ಆದ್ರೆ ದೇವ್ರು ಹೇಳ್ತಾ ಇದಾರೆ, ನಾನು ನಿನ್ನನ್ನು ನಿನ್ನ ತಾಯಿ ಗರ್ಭದಲ್ಲೇ ರೂಪಿಸುವುದಕ್ಕಿಂತ ಮುಂಚೆನೆ ನಿನ್ನನ್ನು ಬಲ್ಲೆನು, ನಿನ್ನನ್ನು ಆರಿಸಿದ್ದೇನೆ, ನನಗೆ ಗೊತ್ತಿದೆ ನಿನ್ನ ಬಗ್ಗೆ, ನಿನ್ನ ಜೀವನ ಯಾವ ದಿಕ್ಕಿನಲ್ಲಿ ತಗೊಂಡೋಗ್ಬೇಕು ಅಂತ ನನಗೆ ಗೊತ್ತಿದೆ. ನೀನ್ ಅದ್ರ ಬಗ್ಗೆ ಹೆದರೋದ್ ಬೇಕಾಗಿಲ್ಲ, ಅಂಜೋದ್ ಬೇಕಾಗಿಲ್ಲ,
ನನಗೆ ಗೊತ್ತಿದೆ, ನಾನೇನ್ ಮಾಡ್ತಾ ಇದ್ದೇನೆ ನನಗೆ ಗೊತ್ತಿದೆ. ನನ್ ನಂಬು, ನಾನು ಯಾವ ದಾರಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನೋ ಆ ದಾರಿಯಲ್ಲಿ ನಡ್ಕೊಂಡು ಅಂತ ದೇವರು ವಾಗ್ದಾನ ನೀಡ್ತಾ ಇದ್ದಾರೆ. ಯಾರದೇ ಜೀವನ ಆಗ್ಲಿ ಕಳಪೆ ಜೀವನ ಇರಬೇಕು ಅಂತ ದೇವರು ಆಸೆ ಪಡ್ತಾ ಇಲ್ಲ, ದೇವರು ಆಶಿಸ್ತಾ ಇಲ್ಲ. ದೇವ್ರು ಹೇಳ್ತಾ ಇದ್ದಾರೆ ಯೆರೆಮೀಯ 29ನೇ ಅಧ್ಯಾಯದಲ್ಲಿ, ನಿಮಗೋಸ್ಕರ ನಾನು ಯೋಜನೆ ಇಟ್ಟಿದ್ದೇನೆ, ನಿಮ್ಮ ಒಳಿತುಗೋಸ್ಕರ. ಆ ಯೋಜನೆ ಅಂದ್ರೆ ಕಳಪೆ ಜೀವನ ದೇವರ ಆಸೆ ಅಲ್ಲ, ದೇವರ ಯೋಜನೆ ಅಲ್ಲ. ನಾವು ಈ ದಿನ ನಮಗ್ ನಾವೇ ನೆಪಗಳು ಹೇಳ್ಕೊಂಡು ಕಳಪೆ ಜೀವನ ನಡೆಸ್ಕೊಂಡು ಹೋಗ್ತೇವೆ. ನಮ್ಮ ಹಣಕಾಸಿನ ಜೀವನದಲ್ಲಿ ಕಳಪೆ ಜೀವನ, ನಮ್ಮ ಕುಟುಂಬದಲ್ಲಿರುವಂತಹ ಸಂಬಂಧಗಳಲ್ಲಿ ಕಳಪೆ, ದೇವ್ರಿಗೋಸ್ಕರ ಮಾಡ್ಬೇಕಾಗಿರುವಂತಹ ಕಾರ್ಯಗಳಲ್ಲಿ ಕನಿಷ್ಠ ಮಾತ್ರ ಮಾಡ್ಕೊಂಡು, ಓಕೆ ಸಭೆಗೆ ಬರ್ತಾ ಇದ್ದೀನ, ಹೋಗ್ತಾ ಇದ್ದೀನ, ಜಸ್ಟ್ ಪ್ರಾರ್ಥನೆ ಮಾಡ್ತಾ ಇದ್ದೀನ, ಆ ರೀತಿಲಿ ಕನಿಷ್ಠ ಮಾತ್ರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದ ಅಂತಂದ್ರೆ ಕಳಪೆ ಜೀವನ. ದೇವ್ರು ನಮ್ಮನ್ನ ಆರಿಸಿರೋದು ಅದಕ್ಕೋಸ್ಕರ ಅಲ್ಲ. ಆ ನೆಪಗಳನ್ನ ತೆಗೆದು ಹಾಕ್ಬಿಡೋಣ. ದೇವ್ರು ವಾಗ್ದಾನ ನೀಡ್ತಾ ಇದ್ರೆ, ನನಗ್ ಗೊತ್ತು ನೀನು ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸೋಕ್ಕಿಂತ ಮುಂಚೆನೆ ನಿನ್ನ ಬಗ್ಗೆ ನನಗೆ ಗೊತ್ತು, ಆವಾಗ್ಲೇ ನಾನು ಆರಿಸಿದೆ, ನಿನ್ ಜೀವನ ಹೇಗಿರ್ಬೇಕು, ಯಾವ ತರ ಯಾವ ದಿಕ್ಕಿನಲ್ಲಿ ಎಲ್ಲ ನನಗೆ ಗೊತ್ತಿದೆ, ನನ್ನ ನಂಬು, ನಾನ್ ನಡ್ಸ್ಕೊಟ್ಟದ್ನ ಹೋಗು ಅಂತ ಹೇಳ್ತಾರೆ. ಸೊ ಈ ನೆಪಗಳು ಬೇಡ, ಕಳಪೆ ಜೀವನ ಬಿಟ್ಬಿಡ, ಕನಿಷ್ಠ ದೇವ್ರಿಗೋಸ್ಕರ ಮಾಡುವಂತ ಕನಿಷ್ಠ ಕೆಲ್ಸಗಳು ಬಿಟ್ಬಿಡ. ಏನೋ ಇದೀರಿ, ಕುಟುಂಬವಾಗಿ ಇದೀರಿ ಅನ್ನೋ ರೀತಿಯಲ್ಲಿ ಬಿಟ್ಬಿಟ್ಟು ಕುಟುಂಬದ ಅಭಿವೃದ್ಧಿಗೋಸ್ಕರ ಯೋಚಿಸೋಣ. ದೇವರು ಆ ದಿಕ್ಕಿನಲ್ಲಿ ನಮ್ಮನ್ನ ಕರ್ಕೊಂಡ್ತಾರೆ. ನಾವು ಮಾಡುವಂತ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಬರೀ ಸಾಧಾರಣ ಕೆಲಸ ಮಾಡ್ಕೊಂಡು ಸಾಧಾರಣ ಜೀವನ, ನೋ ನೋ ನೋ, ಅಭಿವೃದ್ಧಿ, ಅದ್ಭುತವಾದಂತ ಜೀವನ ನಡೆಸ್ಬೇಕಂದ್ರೆ ದೇವರ ಒಂದು ಆಸೆ, ಅನೇಕ ವಾಗ್ದಾನಗಳು ನೀಡಿದ್ದಾರೆ ನಮಗೋಸ್ಕರ. ಅವರ ವಾಗ್ದಾನಗಳ ಮೇಲೆ ಆಧಾರಿತವಾಗಿ ನಮ್ಮ ಜೀವನನ ನಡೆಸ್ಕೊಂಡು ಹೋಗ್ತಾರೆ. ಸೊ ಈ ನೆಪ ಕೊಡುವವರೆಗೂ ಬಿಟ್ಬಿಡ, ಜಸ್ಟ್ ಮೇಂಟೆನೆನ್ಸ್ ಬೇಡ, ನೆಪ ನಿಪುಣ ಆಗೋದು ಬೇಡ. ಸೊ ಇದು ಒಂದನೇ ಒಂದು ನೆಪ ಯೆರೆಮೀಯ ಕೊಡ್ತಾರಂಥದ್ದು. ಸೊ ಈ ರೀತಿಲಿ ಇನ್ನು 4 ನೆಪಗಳು ಕೊಡೋದನ್ನ ನಾವು ನೋಡಿ ಕಲ್ತ್ಕೊಳ್ಳೋಣ. ಯೆರೆಮೀಯ 1ನೇ ಅಧ್ಯಾಯ 6ನೇ ವಚನ ಓದು. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನವಿಸಿದನು. ಏನ್ ಹೇಳ್ತಾ ಇದ್ದಾನೆ? ನಾನು ಮಾತು ಬಲ್ಲವನಲ್ಲ. ನೀವೇನ್ ಹೇಳ್ತಿದ್ರಾ? ನಿನ್ನನ್ನು ಆರಿಸಿದ್ದೀನಿ, ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸೋಕಿನ ಮುಂಚೆನೆ ನಿನ್ನನ್ನು ಆರಿಸಿದ್ದೀನಿ, ಏನು ನಮಗೋಸ್ಕರ ಅನೇಕ ಅದ್ಭುತ ಯೋಜನೆಗಳನ್ನ, ಅಭಿವೃದ್ಧಿಗೋಸ್ಕರ ಅಂತ ಯೋಜನೆಗಳೆಲ್ಲ ಅದೆಲ್ಲ ಮಾಡ್ಕೊಂಡಿದ್ದೀರಾ, ನನಗೆ ಮಾತೇ ಬರಲ್ಲ, ನಾನು ಹೋಗಿ ಏನ್ ಪ್ರವಾದನೆ, ಜನರ ಮುಂದೆ ಹೋಗಿ ನಾನು ನಿಮ್ಮ ಪ್ರವಾದನೆ ಹೇಳದ, ನನಗೆ ಮಾತೇ ಬರಲ್ಲ ಅಂತ ನೆಪ ಹೇಳ್ತಾರೆ. ಮಾತೇ ಬರಲ್ಲ. ಸೊ ನೆಪ 2, ನನ್ನ ಪ್ರತಿಭೆ ಅಸಮರ್ಪಕವಾಗಿದೆ, ಮಾತಾಡಕ್ ಬರಲ್ಲ, ಮಾತಾಡುವಂತ ಕೌಶಲ್ಯ ಇಲ್ಲ ಅಂತ ನೆಪ ಹೇಳ್ತಾರೆ. ಅದಕ್ಕೆ ವಚನ 9 ನೋಡಿ, ದೇವ್ರೇನ್ ಮಾಡ್ತಾರೆ? ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಓಕೆ, ನಿನ್ ಮಾತಾಡಕ್ ಬರೋದಲ್ವಾ? ಓಕೆ, ನನ್ನ ಕೈ ಚಾಚಿ ನಿನ್ನ ಬಾಯಲ್ಲಿ ಮುಟ್ಟಿ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ನೀನು ಮಾತಾಡಕ್ ಬರಲ್ಲ, ನನ್ನ ಮಾತು ನಿಮಗೆ ಗೊತ್ತೀನಿ. ನೆಪ ದೇವ್ರು ಒಪ್ಕೊಳ್ತಾ ಇಲ್ಲ. ಅಯ್ಯೋ ಬರಲ್ಲ, ನನಗ್ ಜ್ಞಾನ ಇಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ, ನನ್ನಲ್ಲಿ ವಿವೇಕ ಇಲ್ಲ, ನಾನು ಓದಿಲ್ಲ, ವಿದ್ಯಾಭ್ಯಾಸ ನನಗೆ ಗೊತ್ತಿಲ್ಲ, ಸೊ ನಾನು ನನ್ನ ಜೀವನದ ಗುಣಮಟ್ಟ ಏರ್ಸ್ಕೊಂಡು ಹೋಗ್ಬೇಕಂದ್ರೆ ಆಗೋದಿಲ್ಲ, ಓದಕ್ಕೆ ಬರಲ್ಲ ನನಗೆ, ಅನೇಕ ವಿಷಯಗಳು ಎಷ್ಟೆಲ್ಲಾ ಪ್ರಯತ್ನ ಮಾಡಿದೆ, ನಂದು ಮಂದ ಬುದ್ಧಿ ನಂದು. ಈ ರೀತಿಯಲ್ಲಿ ಅನೇಕ ನೆಪಗಳು ನಾವೇ ನಮಗ್ ಕೊಟ್ಕೊಂಡು ಹೋಗ್ತೇವೆ, ನಮ್ಮನ್ನ ನಾವೇ ಮೋಸ ಮಾಡ್ಕೊಡ್ತೇವೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಯೆರೆಮೀಯ ನೆಪ ಹೇಳ್ತಾ ಇದ್ದಾನೆ. ಅದಕ್ಕೆ ದೇವ್ರು ಏನ್ ಮಾಡಿದ್ರು? ಓಕೆ, ನಿನಗ್ ಮಾತು ಬರಲ್ವಾ, ನಿನಗ್ ಬಾಯಿ ಸರಿ ಅಲ್ವಾ? ಓಕೆ, ನಾನ್ ನಿಮ್ಗೆ ನನ್ನ ಮಾತನ್ನ ನಿಮ್ಮ ಬಾಯಲ್ಲಿ ಇಡ್ತೇನೆ. ಸೊ ದೇವ್ರು ಹೇಳ್ತಿದ್ರೆ, ನಿಮ್ಮಲ್ಲಿ ಕೌಶಲ್ಯವಿಲ್ವಾ, ನಿಮ್ಮಲ್ಲಿ ವಿವೇಕ ಇಲ್ವಾ, ನನ್ನ ವಿವೇಕ ನಾನು ನಿಮ್ಗೆ ಕೊಡ್ತೀನಿ. ನಿಮಗೆ ಅಭಿವೃದ್ಧಿಗೊಳಿಸೋದಕ್ಕೆ ಏನೆಲ್ಲ ಬೇಕಾಗಿದೆಯೋ ಅದನ್ನೆಲ್ಲ ನಾನ್ ನಿಮಗೆ ಒದಗಿಸ್ಕೊಡ್ತೀನಿ. ನೆಪ ಕೊಟ್ಕೊಂಡು ಸಾಧಾರಣ ಜೀವನ ನಡೆಸೋದು ಬೇಡ. ನೆಪಗಳನ್ನ ಬಿಟ್ಟು ದೇವರ ವಾಗ್ದಾನನ ನಂಬಿ ಅದ್ರ ಮೇಲೆ ನಮ್ಮ ಜೀವನನ ಕಟ್ಕೊಂಡು ದೇವ್ರಿಗೋಸ್ಕರ ಅನೇಕ ಕಾರ್ಯಗಳು ಮಾಡ್ಬೇಕು ಅಂತಿದ್ರೆ ಈ ನೆಪಗಳು, ನನ್ ಕೈಯಲ್ಲಿ ಆಗಲ್ಲ, ನನಗ್ ಬರಲ್ಲ, ಬೈಬಲ್ ಜ್ಞಾನ ಇಲ್ಲ, ಅದು ಏನಿಲ್ವೋ ಬಂದು ನನ್ನ ಹತ್ರ ಕೇಳು, ನಾನ್ ನಿಮ್ಮ ಹತ್ರ ನಿಮಗ್ ಕೊಡ್ತೀನಿ ಅಂತ ದೇವರು ವಾಗ್ದಾನ ನೀಡ್ತಾರೆ. ಸೊ ನಾವು ಆ ವಾಗ್ದಾನದ ಮೇಲೆ ಭರವಸೆ ಇಟ್ಟು, ನಿಮ್ಮಲ್ಲಿ ಏನಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯೋ ಅದನ್ನ ದೇವ್ರ ಹತ್ರ ದೇವ್ರೇ ನನ್ಗೆ ಕೊಡಿ ಅಂತ. ನನ್ನ ಜೀವನದಲ್ಲೂ ಕೂಡ ಆ ರೀತಿಲಿ ಅನೇಕ ಬಲಹೀನತೆಗಳಿತ್ತು. ಕನ್ನಡ ಅಂದ್ರೆ ನಂಗೆ ಇಷ್ಟ ಆಗ್ಲಿಲ್ಲ, ಜನರ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಭಯ. ನನ್ನಲ್ಲಿ ಏನೆಲ್ಲಾ ಬಲಹೀನತೆಗಳು ಇತ್ತೋ ದೇವರು
ಆ ಒಂದೊಂದು ಬಲಹೀತನ್ನು ತೆಗೆದು ನಾನು ಯಾವುದೇ ನೆಪ ಕೊಡ್ದಿರಾ ದೇವರ ಕಾರ್ಯ ಮಾಡೋದಕ್ಕೋಸ್ಕರ ನನ್ನನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನನ್ನ ಜೀವನದಲ್ಲೂ ಕೂಡ ಅನೇಕ ಆಸೆಗಳು ಹಿಂಗ್ ಹಂಗ್ ಮಾಡ್ಬೇಕಂದ್ರೆ ಆದ್ರೆ ಇದು ಬರಲ್ಲ ಅದ್ರ ಬರಲ್ಲ ಅಂತ ಏನೆಲ್ಲ ನೆಪಗಳು ಇಟ್ಕೊಂಡಿರ್ತೀನೋ ಆ ನೆಪಗಳನ್ನೆಲ್ಲ ತೆಗೆದು ಹಾಕಿ ದೇವರ ವಾಗ್ದಾನಗಳನ್ನ ನನಗೆ ಜ್ಞಾಪಕ ಪಡಿಸಿ ಅವರ ವಾಗ್ದಾನ ಮೇಲೆ ಆಧಾರಿತವಾಗಿ ಭರವಸೆ ಇಟ್ಟು ನಾನು ಹೆಜ್ಜೆ ಹಾಕೊಂಡು ಹೋಗ್ತಾ ಇದ್ರೆ ಆ ಪ್ರತಿಯೊಂದು ಹೆಜ್ಜೆದಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ ದೇವರ ಆಶೀರ್ವಾದಗಳಿದೆ. ನನ್ನ ಕುಟುಂಬದಲ್ಲಿ ಏನೆಲ್ಲ ಸಮಸ್ಯೆಗಳಿದೆಯೋ ಅದನ್ನ ಬಗೆಹರಿಸ್ಬೇಕು ಅಂತ ಆಸೆ ಪಟ್ಟು ಪ್ರಾರ್ಥಿಸಿದಾಗ ದೇವರೇ ನಾನು ನೆಪ ಕೊಡೋದಕ್ಕೆ ಇಷ್ಟ ಇಲ್ಲ, ಈ ಒಂದು ನನ್ನ ಕುಟುಂಬದ ಜೀವನದ ಗುಣಮಟ್ಟ ಹೆಚ್ಚಿಕೋಬೇಕು ಅಂತ ಹೇಳಿದಾಗ ಅನೇಕ ರೀತಿಯಾದಂತಹ ಸಹಾಯ ದೇವರು ನನಗೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ದೇವರು ಸಹಾಯ ಮಾಡ್ತಾ ಇದ್ದಾರೆ. ನೆಪ ಕೊಡೋದು ಬೇಡ, ದೇವರ ವಾಗ್ದಾನದ ಮೇಲೆ ಆಧಾರಿತವಾಗಿದ್ದು ನಮ್ಮ ಜೀವನ ನಡೆಸ್ಕೊಂಡು ಹೋಗೋಣ. ಮೂರನೇ ನೆಪ ಎರೇಮಿಯಾ ಕೊಡ್ತಾರಂತ ಮೂರನೇ ನೆಪ ಅಂದ್ರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ದೇವರ ಕಾರ್ಯ ಮಾಡೋದಕ್ಕೋಸ್ಕರ ಅಥವಾ ದೇವರು ಯಾವ ರೀತಿಯಲ್ಲಿ ನಮ್ಮ ಜೀವನ ನಡ್ಸ್ಕೊಂಡು ಹೋಗ್ಬೇಕು ಆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ನಾವು ಕೊಡುವಂತ ನೆಪ ಏನಂತಂದ್ರೆ ಇದು ಸರಿಯಾದ ಸಮಯವಲ್ಲ, ಸಮಯ ಅಂತಿದೆ, ಆ ಸಮಯ ಬಂದಾಗ ನಾವು ಮಾಡೋಣ, ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ನಾವು ನೆಪ ಹೇಳ್ತೀವಿ. ಸೊ ಅದೇ ರೀತಿಯಲ್ಲಿ ಎರೆಮೆ ಕೂಡ 6ನೇ ವಚನದಲ್ಲಿ ನೋಡಿ, ಅದಕ್ಕೆ ನಾನು ಅಯ್ಯೋ ಕರ್ತನಾದ ಯೆಹೋವನೇ ನಾನು ಮಾತು ಬಲ್ಲವನಲ್ಲ ಅಂತ ಹೇಳ್ದ. ಅಷ್ಟು ಹೇಳಿದ್ರು ಬಿಟ್ಬಿಟ್ಟು ಬಾಲಕನು ಎಂದು ಭಿನ್ನಯಿಸಿದ್ದೇನೆ. ಅಂದ್ರೆ ನಾನು ಬಾಲಕ, ನನ್ ಚಿಕ್ಕ ಹುಡುಗ, ಈ ಸಮಯ ಅಲ್ಲ, ಸಮಯ ಬಂದಾಗ ನೋಡ್ಕೊಳ್ಳೋಣ ಅಂತ ನೆಪ ಹೇಳ್ತಾನೆ. ಅದಕ್ಕೆ ದೇವರ ವಾಗ್ದಾನ ಏನು ವಚನ 7ರಲ್ಲಿ ನೋಡಿ, ಆಗ ಯೆಹೋವನು ನನಗೆ ಬಾಲಕನೆನ್ನ ಬೇಡ, ನೀನ್ ಬರೀ ಚಿಕ್ಕ ಹುಡುಗ, ನೀನ್ ಬಾಲಕ ಅಂತ ಅನ್ಕೋಬೇಡ. 8ನೇ ವಚನದಲ್ಲಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ನಂಗೆ ಓದ್ತಾ ಇದ್ರೆ 8ನೇ ವಚನದಲ್ಲಿ ನೋಡಿ, ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದ. ಹೆಮ್ಮೆಗೆ ಭರವಸೆ ನೀಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದಾರೆ, ನೀನ್ ಬಾಲಕನನ್ ಬೇಡ. ಅವ್ರನ್ನೆಲ್ಲ ನೋಡಿ ಅಯ್ಯೋ ಇಂಥವ್ರ ಮುಂದೆ ನಾವು ಹೋಗಿ ಪ್ರವಾದನೆ ಮಾಡ್ಬೋದಾ, ಅಯ್ಯೋಯ್ಯೋ ಅಂಕಲ್ ಆಗಲ್ಲ ಅಂತ ಹೇಳಿ ಅವ್ರಿಗೆ ಅಂಜಬೇಡ. ಯಾಕೆ ಅಂಜಬಾರ್ದು, ಯಾಕೆ ಬಾಲಕನಾಗಿದ್ರು ಕೂಡ ನೀನು ಬಾಲಕನ ಅನ್ಕೋಬೇಡ ಅಂತ ಇದ್ದೀರ. ನಿನ್ನನ್ನು ಉದ್ಧರಿಸಲು, ನಿನ್ನ ಜೀವನನ ಸರಿಯಾದ ದಿಕ್ಕದಲ್ಲಿ ತಗೊಂಡು ಹೋಗೋದಕ್ಕೆ ನಾನೇ ನಿನ್ನೊಂದಿಗಿರುವೆನು, ನಾನು ನಿನ್ ಜೊತೆಲಿ ಇರ್ತೀನಿ ಅಂತ ಹೇಳಿ ವಾಗ್ದಾನ ಹೇಳ್ತಾರೆ. ಅಷ್ಟು ಹೇಳಿ ಬಿಟ್ಟಿಲ್ಲ, ಇದು ಯೆಹೋವನಾದ ನನ್ನ ಮಾತು. ಇದು ಯಾರು ಹೇಳ್ತಾ ಇರೋದು? ನನ್ನ ಮಾತಿದು. ಸಾಧಾರಣ ಮನುಷ್ಯರು ಹೇಳ್ತಾರ ಮಾತಲ್ಲ, ಯೆಹೋವನಾದ ನನ್ನ ಮಾತು. ಈ ಮಾತಿನ ಮೇಲೆ ಇದೇ ಭರವಸೆ ಇವತ್ತು ಕೂಡ ದೇವರು ನಮಗೆ ಕೊಡ್ತಾ ಇದ್ದಾರೆ. ಏನದು? ಇದು ಸರಿಯಾದ ಸಮಯವಲ್ಲ ಅನ್ನುವಂತ ನೆಪ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇದ್ದ ಅಂತಂದ್ರೆ ಸರಿಯಾದ ಸಮಯ ಅಂತ ಹೇಳ್ಕೊಂಡು ಸುಮ್ಮನೆ ಕೂತಿರ್ಬೇಡಿ, ಸೋಂಬೇರಿಗಳಾಗಿರ್ಬೇಡಿ, ಹೆದರ್ಕೋಬೇಡಿ. ಜನಗಳು ನೋಡಿ, ಪರಿಸ್ಥಿತಿ ನೋಡಿ, ಅಯ್ಯೋ ಇದನ್ನೆಲ್ಲ ಎದುರ್ಸಕ್ ಸಾಧ್ಯನಾ, ಇಷ್ಟೊಂದು ಸಾಲ ಇದೆ, ಇದನ್ನ ತೀರ್ಸಕ್ ಸಾಧ್ಯನಾ, ಅಸಾಧ್ಯ ಅಂತ ಹೇಳಿ ನೀವು ಹೆದರ್ಕೋಬಿಡಿ. ಯಾವಾಗ ತಿರುತ್ತ ನೋಡ್ಕೊಳ್ಳೋಣ, ಅಲ್ಲಿವರೆಗೂ ನಮ್ಮ ಹಣೆ ಬರ ಏನ್ ಮಾಡೋದು, ಈ ರೀತಿಯಾದಂತ ಪದಗಳು ನಾವು ಬಹಳ ಅದೆಲ್ಲ ನಾವು ಕೊಡ್ತಾರಂತ ದೇವ್ರು ಹೇಳ್ತಾ ಇದಾರೆ, ಆಗೋದಿಲ್ಲ ಅನ್ಕೋಬೇಡ, ಹೆದರ್ಬೇಡ. ಯಾಕೆ? ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನ ದೇವರು ಹೇಳ್ತಾರಂತ ಒಂದು ಮಾತು. ಈ ವಾಗ್ದಾನ ಆಳವಾಗಿ ಆಲೋಚನೆ ಮಾಡಿ ನೋಡಿ. ದೇವರು ನನ್ನ ಜೊತೆಲಿ ಇದ್ರೆ ಯಾವುದೇ ಕಾರ್ಯ ಕಷ್ಟ, ಯಾವುದೇ ಕಾರ್ಯ ನನ್ನ ಕೈಲಿ ಮಾಡಕ್ಕಾಗಲ್ಲ, ಇದು ತುಂಬಾ ದೊಡ್ಡದು, ನನ್ಗೆ ಭಯ ಆಗ್ತಾ ಇದೆ, ಆಗೋದಿಲ್ಲ ಅಂತ ಮನಸ್ಸಿನಲ್ಲಿ ಏನೆಲ್ಲ ನೆಪಗಳಿದೆಯೋ ಈ ದೇವರ ವಾಗ್ದಾನ ನೆನೆಸ್ಕೊಳ್ಳಿ. ಏನ್ ಹೇಳ್ತಾ ಇದಾರೆ? ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುತ್ತೇನೆ, ಇದು ಯೆಹೋವನಾದ ನನ್ನ ಮಾತು. ಅದನ್ನ ನೆನೆಸ್ಕೊಳ್ಳೋಣ. ಯಾವಾಗ ನನ್ನ ಕೈಯಲ್ಲಿ ಆಗಲ್ಲ, ಇದು ಸರಿಯಾದ ಸಮಯವಲ್ಲ, ನಾನು ಇನ್ನು ಚಿಕ್ಕ ಹುಡುಗ, ನಾನು ಸಮರ್ಪಕ, ಏನೇ ರೀತಿಯಲ್ಲಿ ನೆಪಗಳು ಬರ್ತಾ ಅಂತಂದ್ರೆ ದೇವರ ಈ ವಾಗ್ದಾನ ನೆನೆಸ್ಕೊಳ್ಳೋಣ. ಆಗಲ್ಲ, ನನ್ನ ಜೀವನನ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ, ದೇವರ ಕರೆಗೆ ಹೋಗೊಟ್ಟು ದೇವ್ರು ಯಾವ ದಿಕ್ಕಿನಲ್ಲಿ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ರೋ ಅಲ್ಲಿಗೆ ಹೋಗೋದಕ್ಕೆ ಆಗಲ್ಲ ಅನ್ನುವಂತಹ ವಿಷಯ ನೆಪಗಳು ಕೊಡೋದು. ದೇವ್ರು ಹೇಳ್ತಿದ್ರೆ ನಾನೇ ನಿನ್ನೊಂದಿಗಿರುತ್ತೇನೆ, ನಿನ್ನನ್ನು ಉದ್ಧರಿಸಲು. ಎಂತಹ ವಾಗ್ದಾನ, ಎಂತಹ ಅದ್ಭುತವಾದ ವಾಗ್ದಾನ. ಸೊ ನಾನ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದನ್ನ, ಬೇಡ್ಕೊಳ್ತಾ ಇರೋದನ್ನ ಅಂತಂದ್ರೆ ಈ ವಾಗ್ದಾನದ ಬಗ್ಗೆ ಧ್ಯಾನ ಮಾಡಿ ನೋಡಿ. ಪವಿತ್ರಾತ್ಮರು ಈ ಕ್ಷಣ ನಿಮ್ಮಲ್ಲಿ ಏನ್ ಹೇಳ್ತಾ ಇದಾರೆ, ಆ ದೇವರ ಮಾತುಗಳು ನಿಮ್ಮ ಮನಸ್ಸಿನ ಅಂತರಾಳ ತನಕ ಕೇಳಿಸ್ಲಿ. ಏನದು? ನಾನೇ ನಿನ್ನೊಂದಿಗಿರುತ್ತೇನೆ ಅಂದ್ರೆ ಅರ್ಥ ಏನು?
ಪವಿತ್ರಾತ್ಮರು ಏನ್ ಹೇಳ್ತಾ ಇದ್ರೆ ಇವಾಗ ಕೇಳಿಸ್ಕೊಳ್ಳಿ. ಯೆಹೋವನಾದ ನಾನೇ ನಿನಗೆ ಹೇಳ್ತಾರಂತ ಮಾತು ಇದು. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರ್ತೇನೆ. ಅಂದ್ರೆ ಏನು? ಪ್ರಾರ್ಥನೆಯ ಮೂಲಕ ಆ ದೇವರ ಭರವಸೆ ಮೇಲೆ ಆಧಾರವಾಗಿಟ್ಟು ಮುಂದಕ್ಕೆ ಹೋಗೋಣ ಬ್ರದರ್ ಸಿಸ್ಟರ್ಸ್. ಹಿಂಜರಿಯೋದ್ ಬೇಡ, ಅಂಜೋದ್ ಬೇಡ ಅಂತ ದೇವರು ಹೇಳ್ತಾ ಇದ್ದಾರೆ. ನೆಪ 4 ಬೋಧನೆ ಅಪಾಯಕಾರಿಯಾಗಿದೆ. 13ನೇ ವಚನ, ಯೆರೆಮೀಯ 1ನೇ ಅಧ್ಯಾಯ 13ನೇ ವಚನ. ಇನ್ನೊಂದು ಸಲ ಯೆಹೋವನು ಏನು ನೋಡುತ್ತಿ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು ಉರಿಸುತ್ತಿರುವ ಬೆಂಕಿಯಿಂದುಕ್ಕುವ ಹಂಡೆಯನ್ನು ನೋಡುತ್ತೇನೆ. ಅದರ ಬಾಯಿ ಬಡಲಿಗಿಂತ ಇತ್ತ ಬಾಗಿಕೊಂಡಿದೆ. ಅಂದ್ರೆ ಈ ಒಂದು ಬೆಂಕಿ ಕಾರ್ತಾ ಇರುವಂತ ಹಂಡೆನ ನೋಡ್ತಾರೆ. ಆ ಹಂಡೆ ಬಾಯಿಂದ ಈ ಬೆಂಕಿ ಕಾರ್ತಾ ಇದೆ, ಉಕ್ತಾ ಇದೆ. ಅಂದ್ರೆ ನಾಶ. ಈ ದೇವರ ರಾಜ್ಯದಲ್ಲಿ ದೇವರ ಜನರು ದೇವರಿಗೆ ಹೋಗೊಟ್ಟು ದೇವರ ಕಡೆ ತಿರ್ಕೊಳ್ದಿರ ವಿರುದ್ಧವಾಗಿ ಹೋಗ್ತಾ ಇದಾರಲ್ವಾ, ಅಂತಹ ಜನಗಳಿಗೆ ನಾಶನ. ಈ ಹಂಡೆಯಿಂದ ಬೆಂಕಿ ಉರಿದವರೆಲ್ಲ ನಾಶವಾಗ್ತಾರೆ. ಇದೇ ದೇವರ ಈ ಒಂದು ಬೋಧನೆನ, ಪ್ರವಾದನೆಯನ್ನ ಹೋಗಿ ಅಲ್ಲಿರುವಂತ ಜನರಿಗೆ ಹೇಳ್ಬೇಕಾಗಿತ್ತು. ಇದು ಯೆರೆಮೀಯ ಮಾಡ್ಬೇಕಾಗಿರುವಂತ ಕಾರ್ಯ. ಹೇಗ ಅನಿಸ್ತದೆ? ಅಲ್ಲಿರುವಂತ ಜನ ನೀವೆಲ್ಲ ನಾಶ ಆಗೋಗ್ತಾ ಇದ್ದೀರಾ, ನೀವೆಲ್ಲ ಸುಟ್ಟು ಬೂದಿ ಹೋಗ್ತೀರಾ ಅಂತ ಹೇಳ್ಬೇಕಂದ್ರೆ ಇದು ಸುಲಭನ? ಅಯ್ಯೋ ಅಪಕಾರನ ಆ ರೀತಿಲಿ ಹೇಳಿದ ತಕ್ಷಣ ನನ್ನೆಲ್ಲ ಹಿಡ್ಕೊಂಡ್ಬಿಟ್ಟು ಕೊಂದಾಕ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ. ಅಯ್ಯೋ ಇದು ನನ್ಗೆ ಆಗುತ್ತಾ ಅನ್ನೋಂತ ನೆಪ ಅವನ ಮನಸ್ಸಲ್ಲಿ ಬರೋಕಿನ ಮುಂಚೆನೆ ದೇವರು ವಾಗ್ದಾನ ಹೇಳ್ತಾ ಇದ್ದಾರೆ 18ನೇ ವಚನದಲ್ಲಿ. ಈಗೋ ನಾನು ಈ ಹೊತ್ತು ನಿನ್ನನ್ನು ಯಹೂದದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು ಅಂತೂ ದೇಶದವರೆಲ್ಲರನ್ನು ಎದುರಿಸತಕ್ಕ ಕೋಟೆ ಕೊತ್ತಲದ ಪಟ್ಟಣವನ್ನಾಗಿಯೂ, ಕಬ್ಬಿಣದ ಕಂಬವನ್ನಾಗಿಯೂ, ತಾಮ್ರದ ಪೌಳಿ ಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ. ಈ ಜನರೆಲ್ಲ ಅಂದ್ರೆ ಯಾರ್ಯಾರು? ಯಹೂದದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು ಅಂತೂ ದೇಶದಲ್ಲಿರೋರು ಎಲ್ಲರೂ ಕೂಡ ಎದುರಿಸುವಂತಹ ಕೋಟೆಯನ್ನಾಗಿ, ಪಟ್ಟಣವನ್ನಾಗಿಯೂ, ಕಬ್ಬಿಣದ ಕಂಬವನ್ನಾಗಿಯೂ, ತಾಮ್ರದ ಪೌಳಿಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ ಅಂತ. ಇವರೆಲ್ಲ ಬಂದ್ರು ಕೂಡ ನೀನು ಏನು ಮಾಡಕ್ಕ, ಅದು ನಾನು ನಿಮ್ಗೆ ಕೊಡ್ತಾರಂತ. ಅಷ್ಟೇ ಅಲ್ಲ, 19ನೇ ವಚನದಲ್ಲಿ ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಹೌದು, ಜನ ಬಂದು ನಿನ್ನ ವಿರುದ್ಧ ನಿಂತ್ಕೊಳ್ತಾರೆ. ನಿಮ್ಮ ಕೆಲಸದಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಎಷ್ಟು ಕಷ್ಟ ಪಡ್ತಾ ಇದ್ದೀರಾ, ಅದೆಲ್ಲ ಆಗತ್ತೆ. ಜನರು ನಿಮ್ಮ ವಿರುದ್ಧವಾಗಿ ಬಂದು ನಿಂತ್ಕೊಳ್ತಾರೆ. ಆಗ ಅವ್ರು ಯಾರು ನಿಮ್ಮನ್ನು ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು. ಆಲೋಚನೆ ಮಾಡಿ, ಜನ ಎಲ್ಲ ಎದುರು ಬಂದ್ರು ಕೂಡ, ಇಡೀ ಅಲ್ಲಿರುವಂತ ದೇಶದ ಜನರಲ್ಲ, ಸಾಧಾರಣ ಜನ, ಯಾಜಕರು, ಅಧಿಪತಿಗಳು, ಅರಸರು ಎಲ್ಲ ಜನ ನೀನು ಎದುರು ಬಂದು ಅವ್ರು ನಿಮ್ಮನ್ನು ಸೋಲ್ಸೋ ಅನ್ನೋ ರೀತಿಯಲ್ಲಿ ಬಂದ್ರು ಕೂಡ ಸೋಲಿಸಲಾಗುತ್ತೆ. ಯಾಕೆ? ನಾನು ನಿನ್ ಜೊತೆಗೆ ನಿಮ್ಮನ್ನ ಕೋಟೆಯನ್ನಾಗಿ, ಭದ್ರದ ಕೋಟೆಯನ್ನಾಗಿ, ಪಟ್ಟಣವನ್ನಾಗಿ, ಕಬ್ಬಿಣದ ಕಂಬವನ್ನಾಗಿ, ತಾಮ್ರದ ಪೌಳಿ ಗೋಡೆಯನ್ನಾಗಿಯೂ ನಾನು ಸ್ಥಾಪಿಸಿದ್ದೇನೆ. ನನಗೆ ಗೊತ್ತಿದೆ ನಿಮ್ ಜೀವನದಲ್ಲಿ ಏನಾಗುತ್ತೆ ಅಂತ, ನಿಮ್ಮ ಭವಿಷ್ಯದಲ್ಲಿ ಏನಾಗುತ್ತೆ ನನಗೆ ಗೊತ್ತಿದೆ. ಅದಕ್ಕೆಲ್ಲ ಸಿದ್ಧ ಮಾಡ್ಕೊಂಡೇ ಇದೆ. ಈ ನೆಪಗಳು ಬಿಟ್ಕೊಡಿ. ಅಪಾಯಕಾರಿ ಅನ್ಸುತ್ತೆ, ನಾನು ನಿಮ್ ಜೊತೆಗಿದ್ದೀನಿ, ಅಂಜಬೇಡಿ. ನಿಮ್ಮನ್ನ ಕಬ್ಬಿಣದ ಸ್ತಂಭವನ್ನಾಗಿ, ತಾಮ್ರದ ಪೌಳಿ ಗೋಡೆಯನ್ನಾಗಿ, ಕೋಟೆ ಕೊತ್ತಲದ ಪಟ್ಟಣವನ್ನಾಗಿಯೂ ಸ್ಥಾಪಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆಲೋಚನೆ ಮಾಡಿ, ನಮ್ಮೊಳಗೆ ದೇವರಿದ್ದಾರೆ, ಪವಿತ್ರಾತ್ಮರು ನಮ್ಮೊಳಗಿದ್ದಾರೆ. ಅಂದ್ರೆ ನಾವು ಎಷ್ಟು ಬಲಶಾಲಿಗಳು, ಎಷ್ಟು ಶಕ್ತಿಶಾಲಿಗಳು. ಆ ಶಕ್ತಿಯನ್ನು, ಆ ಬಲವನ್ನ ಪವಿತ್ರಾತ್ಮ ನಮಗೆ ನೀಡ್ತಾರಂತ ಆ ಬಲ, ಆ ಜ್ಞಾನ ಎಷ್ಟು ಮಟ್ಟಿಗೆ ನಾವು ಉಪಯೋಗಿಸ್ತಾ ಇದ್ದೀವಿ. ದೇವರು ವಾಗ್ದಾನ ಹೇಳ್ತಾ ಇದ್ದಾರೆ, ಈ ನೆಪಗಳು ಬೇಡ. 5ನೇ ನೆಪ ಯೆರೆಮೀಯ ಹೇಳ್ತಾ ಇರೋದು, ಈಗ್ಲೇ ಹೋಗ್ಬೇಕಾ, ಈಗ ದೇವ್ರೆ ಈಗ ಮಾಡ್ಬೇಕಾ? ಇದು 5ನೇ ನೆಪ. ಯೆರೆಮೀಯ 1ನೇ ಅಧ್ಯಾಯ 17ನೇ ವಚನ. ಹೀಗಿರಲು ನೀನು ಎದ್ದು ನಡುಕಟ್ಟಿಕೊಂಡು ನಾನು ಆಜ್ಞಾಪಿಸುವುದನ್ನೆಲ್ಲ ಅವರಿಗೆ ಹೇಳು. ಈಗ್ಲೇ ನಡುಕಟ್ಟಿಕೊಂಡು ಹೋಗುವಂತದ್ದಾರೆ. ಅಂದ್ರೆ ಅವ್ರ ಮನಸ್ಸಲ್ಲಿ ಏನ್ ಬರುತ್ತೆ? ಈಗ ಸ್ವಲ್ಪ ಟೈಮ್ ಕೊಡಿ, ಪ್ರಿಪೇರ್ ಆಗ್ಲಿ, ಸ್ವಲ್ಪ ದಂಡಿಸ್ಕೊಂಡು ಆಮೇಲೆ ಹೋಗ್ತೀನಿ. ಈಗ ಹೋಗಿ. ನೆಪ ಬೇಡ. ವಾಗ್ದಾನ ಎಲ್ಲಿದೆ? 17ನೇ ವಚನದಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ, ನೀನು ಅವರಿಗೆ ಕಂಗೆಡಬೇಡ, ಕಂಗೆಟ್ಟರೆ ನಾನ್ ನಿನ್ನನ್ನು ಅವರ ಮುಂದೆ ಕಂಗೆಡಿಸುವೆನು. ನಾನು ಹೇಳ್ತಾ ಇದ್ದೀನಿ, ನಾನು ಇಷ್ಟೆಲ್ಲ ಭರವಸೆ ನೀಡಿದ್ದೀನಿ.
ಹಂಗೇನಾದ್ರು ಮಾಡ್ದ ಅಂತಂದ್ರೆ ನಾನ್ ವಿರುದ್ಧ ಆಗ್ಬಿಡ್ತೀನಿ. ಓಕೆನಾ ನಿಮ್ಗೆ? ನಾನ್ ವಿರುದ್ಧ ಬೇಕಾ, ಅವ್ರ ವಿರುದ್ಧ ಬೇಕಾ? ನಾನ್ ನಿನ್ ಜೊತೆಗಿದ್ದೀನಿ, ಹೆದರ್ ಬೇಡ ಅಂತ ಯೆರೆಮೀಯ ಏನೆಲ್ಲಾ ನೆಪಗಳು ಹೇಳ್ಕೊಂಡ್ಬೇಕಂತ ತಾನು. ಆ ಯಾವ ನೆಪಗಳಿಗೂ ಕೂಡ ದೇವರು ಓಕೆ ಸರಿ ಅಂತ ಅನ್ಕೊಂಡಿಲ್ಲ. ಪ್ರತಿಯೊಂದು ನೆಪಕ್ಕೆ ಒಂದು ವಾಗ್ದಾನ ನೀಡಿ ನಾನ್ ನಿನ್ ಜೊತೆಗಿದ್ದೀನಿ, ಧೈರ್ಯ ಹೇಳ್ತಾ ಇದ್ದಾರೆ, ಭರವಸೆ ನೀಡ್ತಾ ಇದ್ದಾರೆ, ನಿಮ್ಮನ್ನ ಉದ್ಧರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೇನ್ ಬೇಕು ನಮ್ಗೆ? ನಮ್ಮ ಜೀವನ ಸದಾ ಕಂಟಿನ್ಯೂಸ್ ಆಗಿ ಅಭಿವೃದ್ಧಿ ಆಗ್ತಾನೆ ಇರ್ಬೇಕು. ಯಾಕೆ? ದೇವ್ರ ನಮ್ಮ ಜೊತೆಗೆ ಒಂದೊಂದು ಅಂಶದಲ್ಲೂ ಕೂಡ ನಮ್ಮನ್ನ ಉದ್ಧರಿಸ್ತಾರೆ ದೇವರು. ಇದು ದೇವ್ರು ಕೊಡ್ತಾರಂತ ವಾಗ್ದಾನ. ಹಾಗಿದ್ರೆ ನಮ್ಮ ಜೀವನದ ಗುಣಮಟ್ಟ ಹೇಗಿರ್ಬೇಕು? ನನ್ನ ಸಂತೋಷ ಹೇಗಿರ್ಬೇಕು? ನನ್ನ ನೆಮ್ಮದಿ ಹೇಗಿರ್ಬೇಕು? ನನ್ನ ಕುಟುಂಬದ ಜೀವನ ಹೇಗಿರ್ಬೇಕು? ನನ್ನ ಹಣಕಾಸಿನ ಜೀವನ ಹೇಗಿರ್ಬೇಕು? ಈ ವಾಗ್ದಾನಗಳನ್ನ ಸೇರಿ ಯಾವ ರೀತಿಲಿ ಇರ್ಬೇಕೋ ಆ ರೀತಿಲಿ ಇದೆಯಾ? ಇಲ್ಲ ಅಂದ್ರೆ ಏನ್ ಕಾರಣ? ಹುಡುಕಿ ಪರಿಶೋಧನೆ ಮಾಡಿ ನೋಡಿ. ಏನ್ ಕಾರಣ? ನನ್ನ ನೆಪಗಳು ಕೊಟ್ಕೊಂಡು ನನಗ್ ನಾನೇ ಮೋಸ ಮಾಡ್ಕೊಂಡಿದ್ದೀನಿ. ಹಾಗಿದ್ದಂದ್ರೆ ಈ ಒಂದೊಂದು ವಾಗ್ದಾನಗಳನ್ನ ಓದೋಣ, ಮೆಲ್ಕ್ ಹಾಕೋಣ, ಧ್ಯಾನ ಮಾಡೋಣ. ಪವಿತ್ರ ಆತ್ಮರು ನಿಮ್ಗೆ ಸ್ಪಷ್ಟವಾದಂತ ಮಾರ್ಗದರ್ಶನ ಇಡ್ತಾರೆ. ಯಾವ ದಿಕ್ಕಿನಲ್ಲಿ ಹೋಗ್ಬೇಕು, ಯಾವ ಹೆಜ್ಜೆ ಇಡ್ಬೇಕು, ಎಲ್ಲಿ ನಿಮ್ಗೆ ಕೌಶಲ್ಯ ಇಲ್ಲ ಅನ್ಸುತ್ತೋ ಅವ್ರು ತೋರಿಸ್ಕೊಡ್ತಾರೆ, ಹೇಳ್ಕೊಡ್ತಾರೆ, ಕೈ ಹಿಡಿದು ನಡ್ಸ್ಕೊಡ್ತಾರೆ. ಅವ್ನ ಮಾತು ಬರಲ್ಲ ಅಂತ ಹೇಳಿದಾಗ ಯೆರೆಮೀಯ ಅವ್ರು ಹೇಳಿದ್ರು, ಬಾಯಲ್ಲಿ ನನ್ನ ಮಾತು ನಿಮ್ಮ ಬಾಯಲ್ಲಿ ಆಗ್ತಾ ಇದೆ. ನಿಮ್ ಕೈಲಿ ಏನ್ ಆಗಲ್ಲ ಅನ್ನುತ್ತೋ ದೇವ್ರು ಹೇಳ್ತಿದ್ರೆ, ನಾನ್ ನಿಮ್ಗೆ ಸಹಾಯಕವಾಗಿ. ನಿಮ್ಗೆ ಹೆದರಿಕೆ ಆಗ್ತಾ ಇದೆಯಾ, ಭಯ ಆಗ್ತಾ ಇದೆಯಾ, ನಾನ್ ನಿಮಗೆ ಧೈರ್ಯ ತುಂಬ್ತೇನೆ. ನಿಮ್ಮನ್ನ ಏನೋ ಆ ಕೋಟೆಯನ್ನ, ಸ್ತಂಭವನ್ನು, ಪೌಳಿ ಗೋಡೆಯನ್ನಾಗಿ ಸ್ಥಾಪಿಸ್ತಾ ಇದ್ದೀನಿ. ಯಾವುದೇ ರೀತಿಯಾದಂತ ನೆಪಗಳು ಬೇಡ, ಕಾರಣಗಳು ಬೇಡ. ಆಲೋಚನೆ ಮಾಡಿ. ಪ್ರತಿಯೊಬ್ರು ಕೂಡ ದೇವರು ನಮ್ಮನ್ನ ಸ್ಪಷ್ಟವಾದಂತ ಕಾರ್ಯ ಮಾಡೋದಕ್ಕೋಸ್ಕರ ನೇಮಿಸಿದ್ದಾರೆ. ಇಲ್ಲಿ ಯೆರೆಮೀಯನಿಗೆ ಪ್ರವಾದಿ ಆಗ್ಬೇಕು ಅಂತ ಹೇಳಿ ಅವ್ರಿಗೋಸ್ಕರ ಒಂದು ಯೋಜನೆ ಹಾಕಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಕಾರ್ಯಗಳು ಮಾಡಬೇಕು ಅಂತ ಅವರು ಯೋಜನೆ ಹಾಕಿದ್ದಾರೆ. ಯಾವುದೇ ನೆಪಗಳು ಕೊಡ್ದಿರಾ ಆ ಯೋಜನೆ ಏನ್ ಕೊಟ್ಟಿದ್ದಾರೋ ಅದನ್ನ ದೇವ್ರು ನನ್ನ ಜೊತೆಲಿ ಇದ್ದಾರೆ, ನನಗೆ ಖಂಡಿತವಾಗ್ಲೂ ಧೈರ್ಯ ನೀಡ್ತಾ ಇದ್ದಾರೆ ಅನ್ನೋಂತ ಆ ದೇವ್ರು ಕೊಟ್ಟಂತ ವಾಗ್ದಾನದ ಮೇಲೆ ಭರವಸೆ ಇಟ್ಕೊಂಡು ಮುನ್ನುಗ್ತಾ ನಮ್ಮ ಕ್ರೈಸ್ತರ ಜೀವನ ನಡ್ಸ್ಕೊಂಡು ಹೋಗ್ತಾರೆ. ಪ್ರಾರಂಭದಲ್ಲಿ ಕೇಳಿರುವಂತ ಪ್ರಶ್ನೆನ ಮತ್ತೆ ಕೇಳ್ತಾ ಇದ್ದೀನಿ, ಬ್ರದರ್ ಸಿಸ್ಟರ್ಸ್. ಸಂತೋಷವಾಗಿದ್ದೀರಾ? ನಿಜವಾಗ್ಲೂ ಸಂತೋಷವಾಗಿದ್ದೀರಾ? ಅಥವಾ ಯಾಕೆ ನಾನ್ ಸಂತೋಷವಾಗಿರಕ್ ಆಗಲ್ಲ ಅನ್ನೋದಕ್ಕೋಸ್ಕರ ನೆಪಗಳನ್ನ ಹುಡ್ಕೊಂಡು ಬೇರೆಯವ್ರಿಗೆ ಹೇಳಿ ನಮಗ್ ನಾವೇ ಮೋಸ ಮಾಡ್ಕೊಳ್ಳೋ ರೀತಿಲಿ ನಾವು ಜೀವನ ಮಾಡ್ತಾ ಇದ್ದೇವೆ? ಆಲೋಚಿಸಿ ನೋಡಿ. ಈ ದಿನ ನನ್ನ ಸಂತೋಷನ ನನ್ನಿಂದ ಯಾವ್ದು ಕಿತ್ಕೊಂಡು ಹೋಗ್ತಾ ಇದೆ? ಯಾವ ಕಾರಣವಾಗಿ ನನ್ನ ಜೀವನದಲ್ಲಿ ನೆಮ್ಮದಿ ಇಲ್ಲ? ಬಹುಶಃ ನನ್ನ ದಾಂಪತ್ಯ ಜೀವನದಲ್ಲಿ ನಾನು ಸಂತೋಷವಾಗಿಲ್ಲ. ಹಾಗಿದ್ರೆ ಯಾಕೆ ಆ ರೀತಿಲಿ ಇಲ್ಲ ಅಂತ ಹೇಳಿ ನೆಪಗಳು ಕೊಡೋದಕ್ಕಿಂತ ದೇವರ ವಾಗ್ದಾನದ ಮೇಲೆ ಆಧಾರಿತವಾಗಿರ. ದೇವ್ರ ಹತ್ರ ಹೋಗಿ ಬೇಡ್ಕೊಳ್ಳೋಣ, ದೇವರೇ ನನ್ನ ದಾಂಪತ್ಯ ಜೀವನ ಹೀಗಿದೆ, ನಾನು ಏನ್ ಮಾಡಬೇಕು? ಪವಿತ್ರಾತ್ಮರೇ ನನಗೆ ಮಾರ್ಗದರ್ಶನ ನೀಡಿ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡಿದ್ರೆ ಅವರು ಮಾರ್ಗದರ್ಶನ ಇಡ್ತಾರೆ. ಇಲ್ಲಿವರೆಗೂ ಅದನ್ನೇ ನಾವು ಓದಿರೋದು. ಇಷ್ಟು ವಾಗ್ದಾನಗಳು, ನಾನ್ ನಿನ್ನೊಂದಿಗಿದ್ದೇನೆ, ನನ್ನ ಮಾತು ನಿಮ್ಮಲ್ಲಿ ಕೊಡ್ತೀನಿ. ನೀವು ಹೋಗಿ ನಿಮ್ಮ ಹೆಂಡತಿ ಅಥವಾ ಗಂಡನ ಹತ್ರ ಹೋಗಿ ಮಾತಾಡಿ, ನಾನು ನಿಮ್ಮ ದಾಂಪತ್ಯ ಜೀವನದಲ್ಲಿ ಶಾಂತಿ ಕೊಡ್ತೀನಿ, ನಿಮ್ಮ ಅಭಿವೃದ್ಧಿಗೋಸ್ಕರನೇ ನಾನು ನಿಮ್ಮೊಳಗೆ ನೆಲೆಸಿರೋದು. ನಿಮಗೆ ನಿಜವಾದ ಶಾಂತಿ, ನೆಮ್ಮದಿ, ಸಂತೋಷ, ತೃಪ್ತಿ ಇದೆಲ್ಲವನ್ನು ಕೊಡೋದಕ್ಕೋಸ್ಕರನೇ ಪವಿತ್ರಾತ್ಮ ಹೇಳ್ತಾ ಇದಾರೆ, ನಾನ್ ನಿನ್ನೊಳಗೆ ಜೀವಿಸ್ತಾ ಇದ್ದೀನಿ ಅಂತ ಹೇಳಿ. ಸೊ ದಾಂಪತ್ಯ ಜೀವನ ಸರಿ ಇಲ್ಲ ಅಂತಂದ್ರೆ ಪವಿತ್ರಾತ್ಮ ಕೇಳೋಣ. ನನ್ನ ಕೆಲಸದ ಜೀವನದಲ್ಲಿ ನನಗೆ ಅತೃಪ್ತಿ ಆಗ್ತಾ ಇದೆ, ತೃಪ್ತಿಕರ ಇವಾಗಿಲ್ಲ, ಸ್ಪಷ್ಟವಾಗಿ ಕೇಳಿ ನಾನೇನ್ ಮಾಡ್ಬೇಕು, ಎಲ್ಲಿ ನಾನ್ ತಪ್ಪು ಮಾಡ್ತಾ ಇದ್ದೀನಿ, ಪವಿತ್ರಾತ್ಮ ನನ್ನ ತೋರಿಸ್ಕೊಡಿ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ಕೊಡ್ತಾರೆ. ತೋರಿಸ್ಕೊಟ್ಟಾಗ ನೆಪಗಳು ಕೊಟ್ಕೊಂಡು ಯಾಕೆ ಆಗಲ್ಲ ಅನ್ನೋದಕ್ಕೋಸ್ಕರ ನೆಪ ಕೊಡೋ ಬದಲು ದೇವ್ರು ಏನ್ ಮಾರ್ಗದರ್ಶನ ನೀಡ್ತಾ ಇದ್ರೋ ಆ ಮಾರ್ಗದರ್ಶನದಲ್ಲಿ ಅವ್ರು ಕೊಟ್ಟಂತಹ ವಾಗ್ದಾನದ ಮೇಲೆ ಭರವಸೆ ಇಟ್ಕೊಂಡು ಹೆಜ್ಜೆ ಇಡೋಣ. ನಿಮ್ಮಲ್ಲಿ ಎಷ್ಟು ಸಾಲ ಇದೆ? ಈ ಸಾಲ ಅನ್ನೋಂತ ಭಾರ ಹೊತ್ಕೊಂಡು ನನ್ನ ಸಂತೋಷ ನನ್ನಿಂದ ಕಿತ್ಕೊಂಡು ಹೋಗ್ತಾ ಇದೆಯಾ? ಪವಿತ್ರಾತ್ಮ ಕೇಳಿ. ದೇವ್ರು ವಾಗ್ದಾನ ನೀಡ್ತಾ ಇದ್ದಾರೆ, ನಿನ್ನನ್ನು ನಿನಗೆ ಗೋಡೆಯಾಗಿ,
ಜನಗಳೆಲ್ಲ ಎದುರಿಸ್ಕೊಂಡು ಬಂದ್ರು, ಎಲ್ಲ ನಿಮ್ಮ ವಿರುದ್ಧವಾಗಿ ನಿಂತ್ಕೊಂಡ್ರು ಕೂಡ ನೀನು ಹೆದರಬೇಡ, ಅಂಜಬೇಡ. ದೇವ್ರು ಕೊಡ್ತಾ ಇದಾರೆ ವಾಗ್ದಾನ, ಅದ್ರ ಮೇಲೆ ಭರವಸೆ ಇಡೋಣ. ಸೊ ಆಲೋಚನೆ ಮಾಡಿ ನೋಡಿ, ಈ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಎಲ್ಲರೂ ಆ ರೀತಿ ಓಡ್ತಾ 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 ಇರೋದು ಬೇಡ. ನಿಲ್ಲಿ ನಿಲ್ಲಿ ನಿಲ್ಲಿ, ನಿಂತು ಆಲೋಚಿಸಿ, ನನ್ನ ಜೀವನ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ನನ್ನ ಕುಟುಂಬದ ಜೀವನ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ನನ್ನ ಜೀವನದ ಗುಣಮಟ್ಟ ಹೇಗಿದೆ, ನಾನು ಸರಿಯಾಗಿ ಜೀವನ ಮಾಡ್ತಾ ಇದ್ದೀನ, ಪವಿತ್ರಾತ್ಮರು ಯಾವ ರೀತಿಯಲ್ಲಿ ಮಾರ್ಗದರ್ಶನ ತೋರಿಸ್ಕೊಡ್ತಾ ಇದ್ರೆ ಆ ರೀತಿಲಿ ಹೋಗ್ತಾ ಇದ್ದೀನ, ನನ್ನ ಆತ್ಮಿಕ ಜೀವನ ಹೇಗಿದೆ, ಆತ್ಮಿಕ ಜೀವನದ ಗುಣಮಟ್ಟ ಹೇಗಿದೆ, ಸರಿ ಇಲ್ವಾ? ಪ್ರಾರ್ಥನೆಯಲ್ಲಿಡಿ, ಪವಿತ್ರಾತ್ಮರ ಹತ್ರ ಕೇಳಿ, ಅವ್ರ ದಾರಿ ತೋರಿಸ್ಕೊಡ್ತಾರೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ಆ ಮಾರ್ಗದರ್ಶನದಲ್ಲಿ ದೇವ್ರು ಕೊಟ್ಟಂತ ವಾಗ್ದಾನದ ಮೇಲೆ ಆಧಾರಿತವಾಗಿದ್ದು ಹೆಜ್ಜೆ ಇಟ್ಕೊಂಡು ಅಭಿವೃದ್ಧಿ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಸಂತೋಷ, ನಿಜವಾದ ಸಂತೋಷ, ನಿಜವಾದ ನೆಮ್ಮದಿ, ನಿಜವಾದ ತೃಪ್ತಿ ನಮಗೆ ಧಾರೆ ಎರೆದು ಕೊಡೋದಕ್ಕೋಸ್ಕರ ಕಾಯ್ಕೊಂಡಿದ್ದಾರೆ ದೇವರು. ಮೂರ್ಖರಾಗೋದು ಬೇಡ, ದೇವ್ರ ಹತ್ರ ಕೇಳೋಣ, ದೇವ್ರು ಕೊಡೋದಕ್ಕೆ ರೆಡಿ ಇದ್ದಾರೆ, ನಾವು ತಗೋಬೇಕಷ್ಟೇ. ನೆಪಗಳು ಕೊಟ್ಕೊಂಡು ನಾನು ಬಿಸಿ ಇದ್ದೀನಿ, ಆಗಲ್ಲ, ಇದು ಸರಿಯಾದ ಸಮಯ ಅಲ್ಲ, ಸಮಯ ಬಂದಾಗ ನೋಡ್ಕೊಳ್ಳೋಣ, ಈ ರೀತಿಲಿ ಯಾವ್ದೆಲ್ಲ ನೆಪಗಳು ನಾವು ಕೊಟ್ಕೊಂಡು ನೆಪ ನಿಪುಣರಾಗ್ತಾ ಇದ್ದೀರೋ ಆ ರೀತಿಲಿ ಆಗೋದ್ ಬೇಡ. ಆ ನೆಪಗಳನ್ನ ಬಿಟ್ಟು ನೆಪ ನಿಪುಣ ಆಗೋ ಬದಲು ದೇವರ ವಾಗ್ದಾನದ ಮೇಲೆ ಭರವಸೆ ಇಡುವಂತಹ ನಿಪುಣರಾಗೋಣ. ದೇವರ ವಾಗ್ದಾನ ಹೀಗೆ ಹೇಳುತ್ತಲ್ವಾ, ಆ ವಾಗ್ದಾನಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ನಿಪುಣತೆ ನಮ್ಮಲ್ಲಿ ಬರಲಿ. ಯಾವುದೇ ಸಮಯದಲ್ಲಿ ನನ್ನ ಜೀವನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಸಿದ್ರೆ ದೇವರ ಒಂದು ವಾಗ್ದಾನ ನಮ್ಗೆ ಜ್ಞಾಪಕವಾಗಿ ಬರ್ಬೇಕು. ಓ, ದೇವರು ಈ ರೀತಿಲಿ ವಾಗ್ದಾನ ನೀಡಿದಾರಲ್ವಾ, ಆ ವಾಗ್ದಾನದ ಮೇಲೆ ನಾನು ಆಧಾರಿತವಾಗಿ ನನ್ನ ಜೀವನ ಮುಂದೆ ನಡೆಸ್ಕೊಂಡು ಹೋಗ್ತೀನಿ. ಅಂತಹ ವಿಷಯಗಳಲ್ಲಿ ನಾವು ನಿಪುಣ. ಸೊ ನಿಮ್ಮ ಜೀವನದ ಪರಿಸ್ಥಿತಿ ಏನಿದೆಯೋ ಅದಕ್ಕೆ ಸರಿಯಾಗಿ ಇರುವಂತಹ ಒಂದು ವಾಗ್ದಾನ ಹುಡುಕಿ, ಆ ವಾಗ್ದಾನದ ಮೇಲೆ ಪ್ರಾರ್ಥನೆ ಮಾಡಿ, ಅದ್ರ ಮೇಲೆ ಭರವಸೆ ಇಟ್ಟು ಪ್ರಾರ್ಥನೆ ಮಾಡಿ. ದೇವ್ರೆ, ನೀವು ಈ ವಾಗ್ದಾನ ನೀಡಿದ್ರಿ, ನಾನು ಪ್ರಾರ್ಥನೆ ಮಾಡ್ತಿದ್ದು ನನಗೆ ಕೊಡಿ ಅಂತ ಬೇಡ್ಕೊಳ್ಳಿ, ದೇವರು ಕೊಟ್ಟೆ ಕೊಡ್ತಾರೆ. ನೆಪ ನಿಪುಣರಾಗೋದು ಬೇಡ. ದೇವರ ವಾಗ್ದಾನಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಜೀರ್ಣಿಸ್ಕೊಂಡು ಅದ್ರ ಪ್ರಕಾರ ಜೀವನ ಮಾಡುವಂತ ನಿಪುಣತೆ ನಮ್ಮ ಪ್ರತಿಯೊಬ್ಬರಿಗೂ ಬರಲಿ. ಈಗ ನಾವು ಕರ್ತರ ಭೋಜನದಲ್ಲಿ ಪಾಲ್ಗೊಳ್ಬೇಕಾದ್ರೆ ದೇವ್ರ ನೆಪ ಕೊಟ್ರ. ರೋಮಾಪುರದವರಿಗೆ 8ನೇ ಅಧ್ಯಾಯ 32ನೇ ವಚನ ಹೇಳುತ್ತೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ನೆಪ ಕೊಡ್ಬೋದಾಗಿತ್ತು, ನೀವು ಮಾಡಿದ ತಪ್ಪು, ನೀವು ಮಾಡಿದ ಪಾಪ, ನೀವೇ ಪ್ರಾಶ್ಚಾತ್ಯ ಪಡ್ಬೇಕು, ಶಿಕ್ಷೆ ನೀವೇ ಅನುಭವಿಸ್ಬೇಕು. ಎಷ್ಟೊಂದು ನೆಪಗಳು ಕೊಡ್ಬೋದು. ಸರಿಯಾದ ನೆಪ, ಅದು ನೆಪಗಳು ಅಲ್ಲ, ಸರಿಯಾದ ಕಾರಣ, ನ್ಯಾಯವಾದಂತ ಕಾರಣಗಳು. ಆ ರೀತಿ ಯಾವುದೇ ನೆಪ ಕೊಡ್ತೀರಾ, ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನು ನಮಗೋಸ್ಕರ ಕೊಟ್ಟು, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನೂ ನಮಗೆ ದಯಪಾಲಿಸದೇ ಇರುವನೇ ಅಂತ ಪ್ರಶ್ನಿಸಿ ಅಂತ ನಮಗ್ ನಾವೇ ಕೇಳ್ಕೊಬೇಕಾದಂತ ಪ್ರಶ್ನೆ ಪೌಲರು ಹೇಳ್ತಾರೆ. ಏನಂತ? ಮಗನನ್ನೇ, ಸ್ವಂತ ಮಗನನ್ನೇ ಬಲಿದಾನ ಮಾಡೋದಕ್ಕೆ ಕೊಟ್ಟಿರುವಂತಹ ದೇವರು ಸಮಸ್ತವನ್ನು ಬಿಕ್ಕಿರೋದು. ಈಗ ನಮ್ಗೆ ಏನೆಲ್ಲ ಬೇಕಾಗಿದೆ, ನಾವು ಸಂತೋಷವಾಗಿ ತೃಪ್ತಿಕರವಾಗಿ ಶಾಂತಿಕರವಾದಂತ ಜೀವನ ನಡೆಸೋದಕ್ಕೆ ಏನೆಲ್ಲ ಬೇಕಾಗಿದೆಯೋ ಅದನ್ನ ದಯಪಾಲಿಸದೇ ಇರುವನೇ. ಮಗನನ್ನೇ ಕೊಟ್ಟಿದ್ದಾರೆ, ಶಿಲುಬೆ ಮೇಲೆ ತನ್ನ ಸ್ವಂತ ಮಗನನ್ನೇ ಬಲಿದಾನ. ಇದು ನಮ್ಮ ತಂದೆಯಾದಂತ ದೇವರು. ಎಷ್ಟೇ ಕಷ್ಟ, ಎಷ್ಟೇ ನೋವು, ಎಷ್ಟೇ ರಕ್ತ ಸುರಿದು ಹೋಗ್ತಾ ಇದ್ರು, ತಡ್ಕೊಳಕ್ ಆಗದರಷ್ಟು ನೋವು ಆಗ್ತಾ ಇದ್ರು ಕೂಡ ನೆಪ ಕೊಡ್ದಿರ, ಬಿಟ್ಟು ಕೊಡ್ದಿರ ನಮ್ಮ ಮೇಲೆ ಅಂತ ಒಂದೇ ಒಂದು ಪ್ರೀತಿಯ ಕಾರಣವಾಗಿ ತನ್ನ ಪ್ರಾಣನ ಅರ್ಪಿಸ್ತಾರೆ ಯೇಸು ಕ್ರಿಸ್ತ. ಪ್ರೀತಿಯ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಎಷ್ಟು ಅಸಹ್ಯವಾಗಿ ಜೀವನ ಮಾಡ್ತಾ ಇದ್ದೀವಿ, ಎಷ್ಟೊಂದು ಪಾಪದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇಂತಹ ಪಾಪಿಗಳು ನಾವು, ಅಸಹ್ಯವಾದಂತ ಪಾಪಿಗಳು ನಾವು. ಇಂತಹ ಪಾಪಿ ಒಳಗೆ ಜೀವನ ಮಾಡೋದಕ್ಕೆ ಪವಿತ್ರಾತ್ಮರು ಬರ್ತಾರೆ, ಈಗ ಜೀವಿಸ್ತಾ ಇದ್ದಾರೆ. ಇಷ್ಟು ಪ್ರೀತಿ ದೇವರು ನಮಗೆ ಮಾಡ್ತಾರೆ. ಈ ಅಂಶ ನಮ್ಗೆ ನಿಜವಾದ ಸಂತೋಷ ಕೊಡಬೇಕು, ತೃಪ್ತಿ ಕೊಡಬೇಕು ಅಂತ ನಾನು ಬೇಡ್ಕೊಂತ ಇದ್ದೀನಿ. ಈ ರೊಟ್ಟಿ ಮತ್ತು ದ್ರಾಕ್ಷರಸ ತಗೋಬೇಕಾದ್ರೆ, ರೊಟ್ಟಿ ಯೇಸು ಕ್ರಿಸ್ತರ ದೇಹಕ್ಕೆ ಹೋಲಿಸುತ್ತೆ, ದ್ರಾಕ್ಷರಸ ಯೇಸು ಕ್ರಿಸ್ತರ ರಕ್ತಕ್ಕೆ ಹೋಲಿಸುತ್ತೆ. ಈ ರೊಟ್ಟಿ ಮತ್ತು ದ್ರಾಕ್ಷರಸ ತಗೋಬೇಕಾದ್ರೆ ದೇವರು ನಮ್ಮಲ್ಲಿ ಇಟ್ಟಿರುವಂತಹ ಈ ಅಪಾರವಾದಂತಹ ಪ್ರೀತಿಯ ಅನುಭವ ಪ್ರತಿಯೊಬ್ಬರಿಗೂ ಆಗ್ಬೇಕು. ಆ ಅನುಭವದಿಂದ, ಕೃತಜ್ಞತಾ ಭಾವನೆಯಿಂದ ನಿಜವಾದ ತೃಪ್ತಿ ಪ್ರತಿಯೊಬ್ಬರಿಗೂ ಅನುಭವ ಆಗೋ ರೀತಿಯಲ್ಲಿ ನಾವು ಈ ಕರ್ತರ ಭೋಜನದಲ್ಲಿ ಪಾಲ್ಗೊಳ್ಬೇಕು ಅಂತ. ಅದಕ್ಕೋಸ್ಕರ ದೇವರ ಹತ್ರ ಪ್ರಾರ್ಥನೆ. ತಂದೆಯಾದ ದೇವರೇ, ಯಾವುದೇ ನೆಪ ಕೊಟ್ಟಿಲ್ಲ,
ನಿಮ್ಮ ಸ್ವಂತ ಮಗನನ್ನೇ ನಮಗೋಸ್ಕರ ಬಲಿದಾನ. ಇಂತಹ ಪಾಪಿಯಾದಂತ ನನ್ನೊಳಗೆ ಜೀವನ ಮಾಡೋದಕ್ಕೆ ಪವಿತ್ರಾತ್ಮರೇ ನೀವು ಮುಂದೆ ಬಂದು ಈಗ ಜೀವನ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ಕೃತಜ್ಞತೆ. ಯೇಸು ಕ್ರಿಸ್ತರೇ ನಮಗೋಸ್ಕರ ನಿಮ್ಮ ಪ್ರಾಣನೇ ತ್ಯಾಗ ಮಾಡಿ. ಅದಕ್ಕೆ ಸಾಂಕೇತಿಕವಾಗಿ ನಾವು ಈಗ ಈ ಒಂದು ರೊಟ್ಟಿ ಮತ್ತು ದ್ರಾಕ್ಷಾರಸ ತಗೋಬೇಕಾದ್ರೆ ನಮ್ಗೆ ಆಶೀರ್ವಾದ ಮಾಡಿ. ನಿಮ್ಮ ವಾಗ್ದಾನಗಳ ನಿಪುಣರಾಗ್ಬೇಕು. ನಿಮ್ಮ ವಾಗ್ದಾನಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿಪುಣರಾಗ. ನಿಮ್ಮ ವಾಗ್ದಾನಗಳ ಮೇಲೆ ಭರವಸೆ ಇಟ್ಟು ಯಾವುದೇ ರೀತಿಯಾದಂತಹ ಹಿಂಜರಿಕೆ ಹೆದರಿಕೆ ಇಲ್ದ್ರ ಮುನ್ನುಗ್ಗುವಂತ ಕ್ರೈಸ್ತರಾಗುವಂತ ನಿಪುಣತೆ ನಮ್ಮಲ್ಲಿ ಬರಬೇಕು. ಆ ರೀತಿಯಾದಂತ ಆಶೀರ್ವಾದ ನೀವು ನಮಗೆ ನೀಡ್ತೀರಾ ಅಂತ ಹೇಳಿ ಸ್ವಾಮಿ. ಈ ಆರಾಧನೆಯಲ್ಲಿ ಭಾಗವಹಿಸೋ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ದಿನ ಈ ಒಂದು ಸಂದೇಶ ಕೇಳಬೇಕಾದ್ರೆ ಅವರ ಜೀವನದ ಪರಿಸ್ಥಿತಿ ಎಷ್ಟೇ ಅಸಂತೃಪ್ತಿ ಆಗಿದ್ರು ಕೂಡ, ಎಷ್ಟೇ ಅಸಹಾಯಕತೆಯಿಂದ ಇದ್ರು, ಎಷ್ಟೇ ಕಷ್ಟ ನೋವಿನಲ್ಲಿದ್ರು ಕೂಡ ನೀವು ಕೊಡ್ತಾರಂತ ಆ ವಾಗ್ದಾನಗಳ ಭರವಸೆ ಆ ಪ್ರತಿಯೊಬ್ಬರಿಗೂ ನೀಡಿ ಅಂತ ಹೇಳಿ ಪವಿತ್ರಾತ್ಮರೇ ಒಂದು ರೊಟ್ಟಿ ಮತ್ತು ದ್ರಾಕ್ಷಾರಸನ ನೀವು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ಈ ಒಂದು ಪ್ರಾರ್ಥನೆಯನ್ನ ಯೇಸುವೆ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀನಿ. ಆಮೆನ್. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದೆ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು ದೇವಾದಿ ದೇವನಾಗಿ ಸರ್ವವೈಭವದೋಳ್ ವಸಿಸಿ ದೇವದೂತರು ಕೊಂಡಾಡಿದಾಗ್ಯೂ ನನಗಾಗಿ ತ್ಯಜಿಸಿ ಬಂದೆ. ದೇವಾದಿ ದೇವನಾಗಿ ಸರ್ವವೈಭವದೋಳ್ ವಸಿಸಿ ದೇವದೂತರು ಕೊಂಡಾಡಿದಾಗ್ಯೂ ನನಗಾಗಿ ತ್ಯಜಿಸಿ ಬಂದೆ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದೆ, ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವನ್ನರ್ಪಿಸಿದಿ, ಕಡು ಪಾಪಿಯ ನಾನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದಿ. ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವನ್ನರ್ಪಿಸಿದಿ, ಕಡು ಪಾಪಿಯ ನಾನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದಿ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ, ನನ್ನನ್ನೆಷ್ಟಾಗಿ ಪ್ರೀತಿಸಿದೆ, ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು. ಆಮೆನ್. ಬ್ರದರ್ಸ್ ಸಿಸ್ಟರ್ಸ್, ಖಂಡಿತ ನಂಬ್ತೀನಿ ಇವತ್ತು ಕೇಳಿರುವಂಥ ವಾಕ್ಯ ಬಹಳ ಅದ್ಭುತವಾಗಿತ್ತು. ನಿಜವಾಗ್ಲೂ ಎಲ್ಲರಿಗೆ ಮನದಟ್ಟಾಗಿದೆ ಅಂತ ನಂಬ್ಕೊಳ್ತೀನಿ. ನಾನು ಮೊದಲೇ ಹೇಳಿದಾಗೆ ಪ್ರತಿ ಭಾನುವಾರವೂ ಸಹ ನಮಗೆ ಒಂದು ಔತಣ ರೀತಿಯಲ್ಲಿ ಒಳ್ಳೆಯ ಆಹಾರವನ್ನು ಕೊಡ್ತಾ ಇದ್ದಾರೆ ದೇವರು ಅಂಥೇಳಿ. ನಿಜವಾಗ್ಲೂ ಇವತ್ತು ಕಿರಣ್ ಸಹೋದರಿ ಉಪಯೋಗ ಮಾಡಿ ಒಳ್ಳೆಯ ರೀತಿಯಿಂದ ವಾಕ್ಯವನ್ನು ಕಲಿಸ್ಕೊಟ್ಟಿದ್ದಾರೆ. ದೇವರ ಪರಿಪೂರ್ಣತೆಯಲ್ಲಿ ನಾವು ಹೇಗೆ ಪರಿಪೂರ್ಣತೆಯನ್ನು ಹೊಂದಬೇಕು, ಅನೇಕ ವಿಷಯಗಳನ್ನು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಖಂಡಿತ ನಿಮ್ಮೆಲ್ಲರಿಗೂ ಸಹಾಯವಾಗಿದೆ. ಸೊ ನಾನು ನಂಬ್ತೀನಿ ಇವು ಕಲಿತ ವಾಕ್ಯಗಳನ್ನು ನಾವೆಲ್ಲರೂ ಸಹ ಅಭ್ಯಾಸ ಮಾಡೋಣ. ಆಮೇಲೆ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಕೂಟವನ್ನು ಮುಕ್ತಾಯ ಮಾಡೋಣ. ಮಹಾಪರಿಶುದ್ಧ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ನಿಜವಾಗಲೂ ಇವತ್ತಿನ ದಿವಸ ಕಿರಣ್ ಸಹೋದರನ ಒಳ್ಳೆಯ ರೀತಿಯಿಂದ ಉಪಯೋಗಿಸಿದ್ದೀರಿ, ಅವರೊಟ್ಟಿಗೆ ಮಾತಾಡಿದ್ದೀರಿ. ನಾವು ಹೇಗಿರಬೇಕು, ನೀವು ಪರಿಪೂರ್ಣವಾದಂಥ ದೇವರು ಅಂತ ಅನೇಕ ವಿಷಯಗಳನ್ನು ಕಲಿಸ್ಕೊಟ್ಟಿದ್ದೀರಿ. ನಿಮಗೆ ಸ್ತೋತ್ರ ದೇವರೇ. ನಾವೆಲ್ಲರೂ ಹೆಚ್ಚಾಗಿ ದೇವರೇ ನಿಮ್ಮಲ್ಲಿ ಬೆಳೆದು ನಿಮ್ಮಲ್ಲಿ ಪರಿಪೂರ್ಣರಾಗಲಿಕ್ಕೆ ಒಂದು ಸಹಾಯ ಮಾಡಿರಿ. ನಮ್ಮಲ್ಲಿ ಅನೇಕ ಬಲಹೀನತೆಗಳಿದೆ, ತುಂಬ ಪ್ರಾಬ್ಲಮ್ಸ್ಗಳಿದೆ. ಬಟ್ ನಮ್ಮೆಲ್ಲರೂ ನಿಮ್ಮ ಕೈಗೆ ಒಪ್ಪಿಸ್ತೇನೆ ದೇವರೇ.
ನಮ್ಮ ಪಾಪಗಳನ್ನು ಕ್ಷಮಿಸಿ ದೇವರೇ ದಿನೇ ದಿನೇ ನಿಮ್ಮ ಹತ್ತಿರ ಬರಲಿಕ್ಕೆ ಒಂದು ಸಹಾಯ ಮಾಡಿ ಪ್ರಾರ್ಥಿಸ್ತೇನೆ. ಇಂಥರ ಸುಂದರ ಸಮಯಕ್ಕಾಗಿ ಎಲ್ಲಕ್ಕಾಗಿ ಸ್ತೋತ್ರ ಹೇಳ್ತಾ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಆಶೀರ್ವಾದ ತಂದೆ. ಆಮೆನ್.